ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ನಮ್ಮ ಭಾವನೆಗಳ ತೀವ್ರತೆಯೊಂದಿಗೆ ಹೆಣೆದುಕೊಂಡಿರುವಂಥ ಒಂದು ಅಂಗಾಂಗ ಅಂತಂದರೆ ಅದು ನಮ್ಮ ಹೃದಯ. ನಿಜವಾಗ್ಲೂ ನೋಡಿದ್ರೆ ನಮ್ಮ ಮನಸ್ಸಿರೋದು ಇಲ್ಲಿ, ಆದರೆ ನಮ್ಮ ಪ್ರಕಾರ ಅದು ಇಲ್ಲಿದೆ ಅಲ್ವಾ? ನಾವು ಒಬ್ಬರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ತೋರಿಸೋದನ್ನ ಕೂಡ ನಮ್ಮ ಹೃದಯನ ಮುಟ್ಟಿನೇ ನಾವು ಹೇಳೋದು. ಹೃದಯ ಅನ್ನೋದು ನಮ್ಮ ದೇಹದ ಬರೀ ಒಂದು ಅಂಗಾಂಗ ಮಾತ್ರ ಅಲ್ಲ, ಎಲ್ಲವನ್ನು ಮೀರಿದಂತಹ ಒಂದು ಬಹಳ ಮುಖ್ಯವಾದ ಅಂಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಹೃದಯ ಅನ್ನೋದನ್ನ ಎಷ್ಟು ಜಾಗೃತವಾಗಿ ಇಟ್ಕೊಳ್ತೀವಿ. ಹಾರ್ಟ್ ಅಟ್ಯಾಕ್ ಅನ್ನೋ ಪದ ನಮ್ಗೆ ಎಷ್ಟು ಭಯ ತರುತ್ತೆ. ಹಾರ್ಟ್ ಅಟ್ಯಾಕ್ ಬರದೇ ಇರೋದಕ್ಕೆ ನಾವು ಏನೇನು ಮಾಡಬೇಕು, ಬಂದರೆ ಏನೇನು ಮಾಡಬೇಕು, ಅದೇ ಇವತ್ತಿನ ಈ ಸಂಚಿಕೆ. ವೆಲ್ಕಮ್ ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್. ಹೃದಯದ ಬಗ್ಗೆ ತುಂಬ ಕಾಳಜಿ ಇರುವಂಥವರು ಇವತ್ತು ನಮ್ಮ ಕಾರ್ಯಕ್ರಮದ ವೀಕ್ಷಕರಾಗಿ ಭಾಗವಹಿಸೋದಕ್ಕೆ ಇಲ್ಲಿ ಬಂದು ಕುಳಿತಿದ್ದೀರಿ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೃದಯವನ್ನು ಜಾಗೃತವಾಗಿ ಕಾಪಾಡೋದಕ್ಕೆ ಈ ಸಂಚಿಕೆಯ ಹಾರ್ಟ್ ಬೀಟ್ಸ್ ಬಂದಿದ್ದಾರೆ ಅಂತಂದರೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಡಾಕ್ಟರ್ ರಘುನಂದನ್, ಕಾರ್ಡಿಯಾಲಜಿಸ್ಟ್. Dr. Vinod Revankar, another cardiologist, welcome to the show. Hello. Dr. Hi. Venkatesh, cardiologist, nimgu kuda ಕಾರ್ಯಕ್ರಮಕ್ಕೆ ಸ್ವಾಗತ. Dr. Somshekar, cardiologist, welcome to the show, sir. ಈಗ ನಿಮ್ಮ ಹತ್ರ ಬರ್ತೀನಿ. ಮೊದಲನೇ ಪ್ರಶ್ನೆನ ನಿಮ್ಮನ್ನೇ ಕೇಳ್ತೀನಿ, ಓಕೆನಾ? ಹೃದಯ ಅನ್ನೋದು ಎಷ್ಟು ದೊಡ್ಡದು, ಎಲ್ಲಿದೆ? ಲೆಫ್ಟ್ ಸೈಡ್. ಓಕೆ, ಹಾ, ಅಲ್ಲಿದೆ. ಫಿಟ್ ಸೈಜ್ ಇದೆ, ಇಷ್ಟು ಮುಷ್ಟಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ತಿದ್ದೀರಾ. ಇನ್ಯಾರು ಉತ್ತರ ಕೊಡ್ತೀರಾ ಈ ಪ್ರಶ್ನೆಗೆ? ಇವ್ರು ಹೇಳ್ದಂಗೆನೇ ಎಡಗಡೆ ಇರೋದು ಕೆಲವರಿಗೆ ಬಲಗಡೆ ಇರುತ್ತೆ. ದೇಹದಲ್ಲಿ ಎಡಭಾಗದಲ್ಲಿದೆ. ಎಡಭಾಗ ಇಷ್ಟುದ್ದ ಇದೆ. ಎಡಭಾಗದ ಎದೆಯ ಭಾಗದಲ್ಲಿದೆ. ಎದೆಯ ಭಾಗದಲ್ಲಿದೆ. ಓಕೆ, ಎಲ್ಲಿ ಬರುತ್ತೆ ಹೇಳಿ, ಮುಟ್ಟಿ ತೋರಿಸಿ ನೋಡೋಣ. ನಿಮ್ಮ ಹೃದಯ ಎಲ್ಲಿದೆ? ಅಲ್ಲಿದೆ. ಓಕೆ, ಅಲ್ಲೇ ಇರೋದ ಡಾಕ್ಟ್ರೇ? ಕರೆಕ್ಟ್ ಅವ್ರು ಹೇಳ್ತಿರೋದು? ಎಸ್, ಓಕೆ, ಕರೆಕ್ಟಾಗಿ ಹೇಳಿದ್ರಿ. ಸೊ ಇಲ್ಲಿರೋ ಎಲ್ಲ ಆಡಿಯನ್ಸ್ಗೂ ಗೊತ್ತು ಹೃದಯ ಎಲ್ಲಿದೆ ಅಲ್ವಾ, ಎಷ್ಟು ದೊಡ್ಡದಿದೆ ಅಂತ ಕೂಡ ಹೇಳಿದ್ರಿ. ಓಕೆ, ಏನು ಮಾಡುತ್ತೆ ಅಂತ ಈಗ ಮತ್ತೊಂದು ಪ್ರಶ್ನೆಗೆ ಬರ್ತೀನಿ. ಹೃದಯದ ಮುಖ್ಯ ಕೆಲಸ ಇಡೀ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡೋದೇ ಮುಖ್ಯ. ಅದೊಂದು ಪಂಪಿಂಗ್ ಮಿಷಿನ್ ಅಂತ. ಪಂಪಿಂಗ್ ಮಿಷಿನ್. ಓಕೆ, ಹೃದಯವನ್ನು ನಮ್ಮ ದೇಹದಲ್ಲಿ ಒಂದು ರಕ್ತವನ್ನು ಶುದ್ಧೀಕರಿಸಿ ಮತ್ತೆ ಇಡೀ ಅಂಗಾಂಗಕ್ಕೆ ಕಳಿಸುವ ಒಂದು ಕೆಲಸ ಮಾಡುತ್ತೆ. ಇನ್ನೇನು ಕೆಲಸ ಮಾಡುತ್ತೆ? ಒಂದು ನಿಮಿಷಕ್ಕೆ 60 ಸಾರಿ ಅದು ಹೊಡ್ಕೊಳ್ಳುತ್ತೆ. ಒಂದು ನಿಮಿಷಕ್ಕೆ 60 ಸಾರಿ ಹೊಡ್ಕೊಳ್ಳುತ್ತೆ. ಓಕೆ, ಯಾವ ಥರ ಹೊಡ್ಕೊಳುತ್ತೆ? ಡಬ್ಬ ಹೊಡ್ಕೊಳುತ್ತಾ? ಹೆಂಗೆ ಹೊಡ್ಕೊಳ್ಳುತ್ತೆ ಅಂದ್ರೆ ಏನರ್ಥ? ಯಾಕೆ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ? ಅದು ಬಡ್ಕೋತಾ ಇದ್ರೆ ನಾವು ಚೆನ್ನಾಗಿ ಉಸಿರಾಡ್ತಾ ಇದೀವಿ ಅಂತ ಅರ್ಥ. ಅದು ನಿಂತೋದ್ರೆ ಉಸಿರು ನಿಂತೋಗುತ್ತೆ ಅನ್ನೋ ಒಂದು. ಎಸ್, ಓಕೆ. ಟೆನ್ಷನ್ ಜಾಸ್ತಿ ಆದಾಗ ಅದು ಜೋರಾಗಿ ಹೊಡ್ಕೊಳ್ಳುತ್ತೆ. ಕಾಮ್ ಆಗಿದ್ದಾಗ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಬೇರೆ ಬೇರೆ ಉತ್ತರಗಳು ಬರ್ತಾ ಇದ್ದಾವೆ. ಈಗ ಇವ್ರ ಪ್ರಶ್ನೆಗಳಲ್ಲಿ ನಾನು ಅವ್ರನ್ನ ಕೇಳಿದೆ, ಹೃದಯ ಎಲ್ಲಿದೆ, ಹೃದಯದ ಗಾತ್ರ ಎಷ್ಟು, ಮತ್ತು ಅದು ಏನು ಮಾಡುತ್ತೆ ಅಂತ ಕೇಳಿದೆ. ನೀವು ಒಂದ್ಸಲ ತೋರಿಸ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹೇಳಿದ ಸೈಡ್ ಲೆಫ್ಟ್ ಸೈಡ್ ಚೆಸ್ಟಲ್ಲಿ ಇರುವುದು ಹಾರ್ಟು, ಮೋಸ್ಟ್ಲಿ ಎಷ್ಟು ದೊಡ್ಡ ಸೈಜ್ ಅಂತ ಹೇಳಿದ್ದು ಅದು ಸರಿಯಾಗಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಅಶುದ್ಧ ರಕ್ತ ಶರೀರದಿಂದ ಕೈ ಕಾಲು ಮೆದುಳು ಬಾಡಿ ಎಲ್ಲ ಕಡೆಯಿಂದ ಬಂದು ರೈಟ್ ಸೈಡ್ಗೆ ಬಂದು, ರೈಟಲ್ಲಿ ನಮ್ಮ ಒಂದು ಚೇಂಬರ್ ಇರುತ್ತೆ, ಏಟ್ರಿ ಅಂತ ಕಲೆಕ್ಟಿಂಗ್ ಚೇಂಬರ್, ಅಲ್ಲಿಂದ ರೈಟ್ ಪಂಪಿಂಗ್ ಚೇಂಬರ್ಗೆ ಹೋಗುತ್ತೆ. ಅಲ್ಲಿಂದ ಲಂಗ್ಸಿಗೆ ಹೋಗಿ ಶುದ್ಧ ಆಗಿ ವೇಸ್ಟ್ ಅಂದಿದ್ದು ನಾವೇನಂತ ಹೇಳ್ತೇವೆ ಕಾರ್ಬನ್ ಡೈಆಕ್ಸೈಡ್ ಅಂತ, ಅದು ಲಂಗ್ಸಿಂದ ಹೊರಗೆ ಬರುತ್ತೆ. ಅಂದರೆ ರಕ್ತದಿಂದ ಹೊರಗೆ ಬಂದು ಲಂಗ್ಸಿಂದ ಆಮೇಲೆ ಫೈನಲಿ ಉಸಿರು ಬಿಟ್ಟಿದಾಗ ಹೋಗ್ತದೆ. ಸೇಮ್ ಟೈಮ್ ಆಕ್ಸಿಜನ್ ಹೋಗಿ ಶುದ್ಧ ಆಗಿ ರಕ್ತ ಆಗಿ ಲೆಫ್ಟ್ ಸೈಡ್ಗೆ ಬರುತ್ತೆ. ಲೆಫ್ಟ್ ಸೈಡ್ಗೆ ಬಂದು ಲೆಫ್ಟ್ ಸೈಡ್ ಪಂಪಿಂಗ್ ಚೇಂಬರಿಂದ ಶುದ್ಧ ರಕ್ತ ಆಕ್ಸಿಜನ್ ಪ್ರಮಾಣ ಇದ್ದಿದ್ದು ಸರಿಯಾಗಿ ಪ್ರಮಾಣದಲ್ಲಿ ಇದ್ದಿದ್ದು ಎಲ್ಲ ಶರೀರಕ್ಕೆ ಹೋಗುತ್ತೆ. ನಾರ್ಮಲಾಗಿ ಹಾರ್ಟ್ ಬೀಟ್ ಆ್ಯಾವ್ರೇಜ್ ಆಗಿ 60ರಿಂದ 100 ಮಟ್ಟ ಇರಬೇಕು. ಈಗ ಅವರು ಲಬ್ ಡಬ್ ಬಗ್ಗೆ ಹೇಳಿದರು. ಇನ್ನೊಂದು ಲಬ್ ಡಬ್ ಅನ್ನೋದು ಯಾಕಾಗತ್ತೆ ಅಂದರೆ, ಈಗ ನಮ್ಮ 4 ಚೇಂಬರ್ ಏನಿದೆ ಹಾರ್ಟಿನಲ್ಲಿ, ಅವುಗಳ ಮಧ್ಯದಲ್ಲಿ ವ್ಯಾಲ್ವ್ಸ್ ಇರುತ್ತೆ. ಸೊ ಅದು ರಕ್ತ ಚಲನೆ ಒಂದೇ ಡೈರೆಕ್ಷನ್ ಆಗೋ ಹಾಗೆ ಅದು ಇಟ್ ಚಾನಲೈಸಸ್ ದ ಬ್ಲಡ್. ಸೊ ಅದು ಓಪನ್ ಆದಾಗ ಒಂದು ಶಬ್ದ ಬರುತ್ತೆ, ಕ್ಲೋಸ್ ಆದಾಗ ಒಂದು ಶಬ್ದ ಬರುತ್ತೆ, ಲಬ್ ಡಬ್ ಅನ್ನೋದು. ಇದು ನಮ್ಮ ಹೃದಯ ಬಡಿತ ಅಂತ ನಾವು ಹೇಳ್ತೀವಿ. ಓಕೆ, ಎಷ್ಟು ಗಾತ್ರ ಇದೆ ಅಂತ ನಾವು ಕೇಳಿದಾಗ ಅವರೆಲ್ಲರೂ ಮುಷ್ಟಿಯ ಗಾತ್ರ ಎಡ ಬದಿಯಲ್ಲಿದೆ ಅಂತ ಹೇಳಿದ್ರು. ಅದು ಸರಿಯಾದ ಉತ್ತರನಾ? ಅದು ಹೆಚ್ಚು ಕಮ್ಮಿ ಸರಿನೇ. ಒಂದು ಫಿಸ್ಟ್ ನಾವು ಹೀಗೆ ಮಾಡಿಕೊಂಡು ಈ ಎಡಭಾಗದಲ್ಲಿ ಇಟ್ಟರೆ ಎಷ್ಟಿರುತ್ತೋ ಹೆಚ್ಚು ಕಮ್ಮಿ ಗಾತ್ರದಲ್ಲಿ ಅದಷ್ಟೇ ಇರುತ್ತೆ. ಕೆಲವು ಕಾಯಿಲೆಗಳು ಅದೆಲ್ಲ ಬಂದಾಗ ದೊಡ್ಡದಾಗೋದು, ಕೆಲವು ಕಾಯಿಲೆಗಳು ಬಂದಾಗ ಸ್ವಲ್ಪ ಚಿಕ್ಕದಾಗೋದು ಆಗತ್ತೆ.
ಕೆಲವರಲ್ಲಿ ಈಗಾಗಲೇ ತಮ್ಮ ಆಡಿಯನ್ಸ್ನಲ್ಲಿ ದೇ ಹ್ಯಾವ್ ಲೆಟ್ ಔಟ್ ದಿ ಕ್ಯಾಟ್ ಅಂತಾರಲ್ಲ ಹಾಗೆ, ಇಲ್ಲ ಬಲಭಾಗದಲ್ಲೂ ಇರ್ಬೋದು ಅಂತ ಆಗ್ಲೇ ಅವರು ಹೇಳಿದ್ರು. ನಿಜ, ಅದಕ್ಕೆ ನಾವು ಡೆಕ್ಸ್ಟ್ರೋ ಕಾರ್ಡಿಯಾ ಅಂತ ಹೇಳ್ತೀವಿ. ಹುಟ್ಟದಾಗಿಂದ ಕೆಲವರಿಗೆ ಹಾರ್ಟು ಬಲಭಾಗದಲ್ಲಿರುತ್ತೆ, ಕೆಲವರಿಗೆ ಸೆಂಟ್ರಲ್ ಇರುತ್ತೆ, ಸೆಂಟ್ರಿಗೆ ಮೀಸೋ ಕಾರ್ಡಿಯಾ ಅಂತ ಹೇಳ್ತೀವಿ. ಓಕೆ, ಅವ್ರನ್ನ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ನನ್ನ ಮುಂದಿನ ಪ್ರಶ್ನೆ ನಿಮಗೆ ಮತ್ತೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ, ಒಳಗೆ ಏನಾಗುತ್ತೆ? ಎಲ್ಲ ಬೆವರು ಸಖತ್ ಬಂದು ಸುರಿಯುತ್ತೆ ಬೆವರು ಮುಖದಲ್ಲಿ, ಅವಾಗ ಎದೆ ನೋವು ಕಾಣಿಸುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಓಕೆ, ಬೇರೆ ಏನಾದರೂ ಉತ್ತರ ಕೊಡ್ತೀರಾ? ಏನಾದರೂ ಅಬ್ಸರ್ವೇಷನ್ ಇದ್ರೆ ನೀವು ಹೇಳಬೇಕು ಅಂತ. ಉಸಿರಾಟ ಸ್ವಲ್ಪ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆ, ಆಮೇಲೆ ನಿಂತ್ಕೊಳ್ಳೋದಕ್ಕೂ ಅಥವಾ ಕೂರೋದಕ್ಕೂ ತುಂಬ ಚಡಪಡಿಸ್ತಾರೆ. ಹಾರ್ಟ್ ಅಟ್ಯಾಕ್ ಆದಾಗ ಗೊತ್ತಾಗೋದಿಲ್ಲ ಹೇಗಾಗಿದೆ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸಡನ್ನಾಗಿ ಸ್ಲಿಪ್ಪಾಗಿ ಬಿದ್ದುಬಿಡ್ತಾರೆ ಕೆಲವರು. ಫೇಸ್ ಫುಲ್ಲು ಕಪ್ಪಾಗ್ಬಿಡುತ್ತೆ ಮೇಡಮ್. Face ದಟ್ ಇಸ್ full ದ ಕಪ್ಪಾಗುತ್ತೆ. ಲೈಕ್ ಮೇನ್ ಸಿಂಪ್ಟಮ್ ವಿ ಕ್ಯಾನ್ ಟೆಲ್. ತುಂಬ ಕಪ್ಪಾಗ್ತಾರೆ. ಇನ್ ಮೈ ಕೇಸ್ ನನಗೆ ಇದು ಯಾವ ಸಿಂಪ್ಟಮ್ಸು ಬಂದಿಲ್ಲ. ಯಾವ ಸಿಂಪ್ಟಮ್ಸು ಬಂದಿಲ್ಲ. ಓನ್ಲಿ ಒನ್ ಸಿಂಪ್ಟಮ್ ಈಸ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಉಸಿರಾಡಕ್ಕೆ ತೊಂದರೆ ಆಯ್ತು. ಓಕೆ, ಸೊ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಡಾಕ್ಟರ್. ಯಾವ ಸಿಂಪ್ಟಮ್ಸು ಬಾರ್ದೇನೂ ಇರಬಹುದು, ಹಲವಾರು ಸಿಂಪ್ಟಮ್ಸ್ ಬರಲೂಬಹುದು. ಇದನ್ನ ಯಾವ ಥರ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಥರ ಸಿಂಪ್ಟಮ್ಸ್ ಬರ್ದಿರ ಹಾರ್ಟ್ ಅಟ್ಯಾಕ್ ಆಗೋದು ಸಾಧಾರಣವಾಗಿ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ. ಸಾಧಾರಣ 30% ಡಯಾಬಿಟಿಕ್ ಪೇಷಂಟ್ಸು ಏನೂ ಸಿಂಪ್ಟಮ್ಸೇ ಇಲ್ದಿರ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಬಟ್ ತುಂಬ ಜನ ಇಲ್ಲಿ ಈಗ ಉಸಿರಾಟದ ತೊಂದರೆ ಇರ್ಬೋದು, ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಇರ್ಬೋದು, ಎದೆನೋವು ಅಂತಂದ್ರು, ಹಾಗೆ ಬಿದೋಗ್ತಾರೆ ಅಂತಂದ್ರು, ಇನ್ನು ಕೆಲವರು ಏನು ಹೇಳಿದ್ರು ಮುಖ ಕಪ್ಪಾಯಿತು ಅಂತ ಒಬ್ರು ಹೇಳಿದ್ರು. ಇದೆಲ್ಲ ಸರಿಯಾದ ಸಿಂಪ್ಟಮ್ಸಾ ಅಂತಂದರೆ ಹಾರ್ಟ್ ಅಟ್ಯಾಕ್ ಅಂತ ಒಂದು ತೋರಿಸಿಕೊಡುವಂತಹ ಸಿಂಪ್ಟಮ್ಸ್ ಆಗಿರಬಹುದಾ ಇವೆಲ್ಲ? ಖಂಡಿತ. ಈಗ ಬೇಕಾದಷ್ಟು ಥರ ಸಿಂಪ್ಟಮ್ಸ್ನ ಈಗ ಆಡಿಯನ್ಸ್ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಪ್ರತಿಯೊಂದು ನಿಜ. ಒಂದು ಭಾಳ ಇದಕ್ಕೆ ನಾವು ಡಿಸೆಪ್ಟಿವ್ ಡಿಸೀಸ್ ಅಂದರೆ ಮೋಸದ ಕಾಯಿಲೆ ಅಂತ ಹೇಳ್ತೀವಿ ಇದನ್ನು. ಯಾಕೆ ಅಂದರೆ ಹಿಂದಿನ ದಿನ ಚೆನ್ನಾಗಿರ್ತಾರೆ, ಎರಡನೇ ದಿವಸ ನಿಮ್ಗೆ ಈ ಪ್ರಪಂಚದಲ್ಲಿ ಅವ್ರು ಕಾಣೋದೇ ಇಲ್ಲ. ಭಾಳ ಮೋಸ. ಅದರಿಂದನೇ ನಾವು ಹೇಳೋದು ಭಾಳಷ್ಟು ಜಾಗೃತಿಯಾಗಿರಿ. ಭಯ ಪಡಬೇಕು ಅಂತಲ್ಲ, ಭಯ ಅಲ್ಲ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ನೀವು ಸಹಾಯ ಮಾಡ್ಬೋದು, ಅವ್ರನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು. ಈ ಸಿನಿಮಾಗಳಲ್ಲಿ ತೋರಿಸಿದಂತೆ ನಂಗೆ ತುಂಬ ಎದೆನೋವು ಬಂತು, ದಬಕ್ಕಂದು ಬಿದ್ದೋದೆ, ಡಾಕ್ಟ್ರನ್ನ ಕರೀರಿ ಅಂತೆಲ್ಲ ಅನ್ನೋದು ಬರೀ 30% ಮಾತ್ರ. ಇನ್ನು ಮಿಕ್ಕಿದ 70% ಜನದಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಅಥವಾ ಏನೋ ಗ್ಯಾಸ್ಟ್ರಿಕ್ಕು, ಏನೋ ಇಂಡೈಜೆಷನ್ನು, ಏನೋ ಒತ್ತದಂಗೆ ಆಗೋದು. ಅಯ್ಯೋ ಇಷ್ಟೇ ತಾನೇ, ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ ನಾನು, ನನಗಿದು ಆಗ್ಬೋದು, ಇದಕ್ಕೇನು ನಾನು ಯಾಕೆ ಇದಕ್ಕೋಸ್ಕರ ತುಂಬ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ನಾಳೆ ಹೋಗೋಣ ಡಾಕ್ಟ್ರ್ ಹತ್ರ, ಇದನ್ನೇನು ದೊಡ್ಡ ವಿಷಯ ಅಂತ ಪಕ್ಕದಲ್ಲಿರೋರ್ಗೆ ಹೇಳಬೇಕು. ಅವ್ರಿಗೆ ಎಷ್ಟೋ ಏನೋ ಇರುತ್ತೆ ಮನಸ್ಸಲ್ಲಿ, ಮುಚ್ಚಿಟ್ಕೊಳ್ಳೋದು, ಹೀಗೆಲ್ಲ ಆಗುತ್ತೆ. ಸೊ ಭಾಳ ಮೋಸದ ಕಾಯಿಲೆ ಇದು. ಇದ್ರ ಬಗ್ಗೆ ಸಿಂಪ್ಟಮ್ಸನ್ನು ತಿಳ್ಕೊಂಡು ಜಾಗ್ರತೆ ವಹಿಸಿ ತಕ್ಷಣ ಆದಷ್ಟು ಬೇಗ ಅಲರ್ಟಾಗಿ ಒಬ್ಬರ ಡಾಕ್ಟರ್ ಸಹಾಯ ಪಡೆಯೋದು ಉಚಿತ. ಎಸ್ ಡಾಕ್ಟರ್. ಹಾರ್ಟ್ ಅಟ್ಯಾಕ್ ಬಂದಾಗ ಏನು ಮಾಡಬೇಕು, ಮತ್ತು ಜೊತೆಲಿರುವವರು, ಪಕ್ಕದಲ್ಲಿರುವವರು, ಅವ್ರು ಏನು ಮಾಡಬಹುದು? ಎಷ್ಟು ಬೇಗ ಹೃದಯಾಘಾತ ಆದ ತಕ್ಷಣ ನಾವು ಅದಕ್ಕೆ ಚಿಕಿತ್ಸೆ ಪಡಿತೀವೋ ಅಷ್ಟು ಹೃದಯದ ಸ್ನಾಯುಗಳನ್ನು ನಾವು ಕಾಪಾಡ್ಬೋದು. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆದ ನಂತರ ಎಷ್ಟು ಬೇಗ ಚಿಕಿತ್ಸೆ ಪಡೆಯೋದು ನಾವು ಲೇಟ್ ಮಾಡ್ತೀವೋ ಅದನ್ನು, ಅಷ್ಟು ನಮ್ಮ ಹಾರ್ಟ್ ಮಸಲ್ ಇರಿವರ್ಸಿಬಲ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಓಕೆ, ಸೊ ಏನಾದರೂ ಒಂದು ಇಷ್ಟು ಅವರ್ ಒಳಗೆ ಹೋಗಬೇಕು ಅಂತ ಏನಾದರೂ ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರ್, ಎಸ್, ವಿದಿನ್ ದ ಫಸ್ಟ್ 1 to 2 hours ನಾವು ಹೋಗಿ ಆಸ್ಪತ್ರೆಯಲ್ಲಿ ಅದು ಆಂಜಿಯೋಪ್ಲಾಸ್ಟಿ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ, ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸುವಂಥ ಒಂದು ಇಂಜೆಕ್ಷನ್ ಅನ್ನು ತಗೊಳ್ಳೋಂಥದ್ದು ಇರ್ಬೋದು. ಯಾವುದಾದ್ರೂ ಒಂದು ರೀತಿಯ ಟ್ರೀಟ್ಮೆಂಟ್ನ ಇಮಿಡಿಯೇಟ್ಲಿ ನಾವು ಮಾಡಿದರೆ ಆ ರಕ್ತಚಲನೆ ಹೃದಯಕ್ಕೆ ಇಂಪ್ರೂವ್ ಆಗಿ ನಮ್ಮ ಹಾರ್ಟ್ ಅಟ್ಯಾಕಿನ ಪರಿಣಾಮ ಏನು ಫೈನಲ್ ಆಗಿ ಆಗುತ್ತೆ ಅದನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೋಬೇಕು. ರಾತ್ರಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಹೈವೇನಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಆಗಬಹುದು ಅಂತಂದ್ರೆ ಈ ಕಾಯಿಲೆ ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆವಾಗ ಏನು ಮಾಡಬೇಕು? ಅವರು ಟ್ರಾವೆಲ್ ಮಾಡುವಾಗ ಅವ್ರ ಜೊತೆಗೆ ಅವರು ಆಸ್ಪಿರಿನ್ ಟ್ಯಾಬ್ಲೆಟ್ ಒಂದು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ದಟ್ ಈಸ್ ದ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಟೈಮಲ್ಲಿ ಅವ್ರು ತಗೊಳ್ಳೋವಂಥದ್ದು. ಸೊ ಅದನ್ನು ಜೊತೆಗೆ ಇಟ್ಕೊಳ್ಳೋದು ಯಾವತ್ತೂ ಸೂಕ್ತ ಅಂಥವರಲ್ಲಿ. ಈಗ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇರುತ್ತೆ. ಸೊ ಪಕ್ಕದಲ್ಲಿರೋರಿಗೆ ಯಾರಿಗಾದ್ರೂ ತೊಂದರೆ ಆದಾಗ ಆ ಮೊಬೈಲ್ ಫೋನ್ ತೊಗೊಂಡು ತಕ್ಷಣ
ತುರ್ತು ವಿಭಾಗಕ್ಕೆ ನೀವು ಫೋನ್ ಮಾಡ್ಬೋದು. ನಿಮಗೆ ಗೊತ್ತಿರ್ತಕ್ಕಂಥ ಹಾಸ್ಪಿಟ್ಲ್ ಆಗಲಿ ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟ್ ಯಾರಾದರೂ ನಂಬರ್ ಇದ್ದರೆ ಅವೆಲ್ಲ ಇಟ್ಕೋಬೇಕು. ಇಟ್ಕೊಂಡು ತಕ್ಷಣ ಅವ್ರಿಗೆ ಫೋನ್ ಮಾಡಿ ಹೀಗಾಗಿದೆ, ನಿಮ್ಮ ಲೊಕೇಶನ್ ಕೊಡಿ, ಎಲ್ಲಿದ್ದೀರಾ ನೀವು ಅಂತ. ಫೋನ್ನ ಡಿಸ್ಕನೆಕ್ಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಮಾಡಬೇಡಿ. ಅವ್ರು ಅಲ್ಲಿಂದ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನಾಗ್ತಾ ಇದೆ, ನೀವು ಏನು ಮಾಡ್ಬೋದು. ಅವ್ರಿಗೆ ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕಾ, ಯಾವ ರೀತಿ ಕೊಡಬೇಕು. ಈಗ ಕೆಲವ್ರಿಗೆ ಚೆಸ್ಟ್ ಕಂಪ್ರೆಷನ್ಗೆ ಟ್ರೈನಿಂಗ್ ಕೊಡ್ತಾರೆ, ಅದು BCLS ಟ್ರೈನಿಂಗ್ ಅಂತ ಇರುತ್ತೆ. ಅದು ಕೆಲವ್ರು ಮಾಡಿರ್ಬೋದು. ಇವಾಗೆಲ್ಲ ಪಬ್ಲಿಕ್ಕು ಕೂಡ BCLS ಟ್ರೈನಿಂಗ್, ಬೈಸ್ಟ್ಯಾಂಡರ್ ರೆಸಿಸ್ಟೇಷನ್ ಅಂದ್ಬಿಟ್ಟು ಭಾಳಷ್ಟು ಆಸ್ಪತ್ರೆಗಳು ಮಾಡ್ತಾ ಇವೆ. ಸೊ ಅದರಲ್ಲಿ ನೀವು ಪರಿಣಿತಿ ಪಡೆದಿದ್ದರೆ ಅದೊಂದು ಅಡಿಷ್ನಲ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಆ ರೀತಿ ಮಾಡಿ ಆ ಪರ್ಟಿಕ್ಯುಲರ್ ವ್ಯಕ್ತಿನ ಆದಷ್ಟು ಬೇಗ ಆ ಒಂದು ಹಾರ್ಟ್ ಫೆಸಿಲಿಟಿಗೆ, ಸೌಲಭ್ಯ ಇರ್ತಕ್ಕಂಥ ಜಾಗಕ್ಕೆ 108 ಆ್ಯಂಬುಲೆನ್ಸ್ ಆಗಲಿ ಅಥವಾ 1066 ಆ್ಯಂಬುಲೆನ್ಸ್ ಆಗಲಿ, ಈಗೆಲ್ಲ ಅವೆಲ್ಲ ಹೈಟೆಕ್ ಆ್ಯಂಬುಲೆನ್ಸ್ ಆಗಿರುತ್ತೆ. ಅದ್ರ ಜೊತೆ ಒಬ್ಬರು ಡಾಕ್ಟರ್ ಇರ್ತಾರೆ. ಅವ್ರು ಬಂದು ಮುಖ್ಯವಾಗಿ ಆ ರೋಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದರಿಂದ ಭಾಳಷ್ಟು ಯು ಕ್ಯಾನ್ ಸೇವ್ ಲೈಫ್ಸ್. ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಮಾಡಿದಾಗ, ಅಂದರೆ ಹೃದಯದ ಒಂದು ರಕ್ತನಾಳ ಬ್ಲಾಕ್ ಮಾಡಿದಾಗ ಅದೇ ಮತ್ತೆ ರಿಲೀಸ್ ಮಾಡಿದರೆ ಅರ್ಧ ಗಂಟೆಯಲ್ಲಿ ಆಲ್ಮೋಸ್ಟ್ 40% ಆ ಏರಿಯಾ ಭಾಗ ಏನು ಸಪ್ಲೈ ಆಗೋದು ಡೆಡ್ ಆಗುತ್ತೆ. ಅದೇ ಅಟ್ 1 hour ಆಲ್ಮೋಸ್ಟ್ ಇಟ್ ಈಸ್ 50 to 60%. ಬೈ 3 hours ಆಲ್ಮೋಸ್ಟ್ 70-75% ಡೆಡ್ ಆಗುತ್ತೆ. ಬೈ 6 hours ಅಂದರೆ ಆಲ್ಮೋಸ್ಟ್ 85% ಭಾಗ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಸೇವ್ಡ್ ಈಸ್ ಮಸಲ್ ಸೇವ್ಡ್ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ಸ್ವಲ್ಪ ಡೌಟ್ ಬಂತಂದರೆ ವೇಟ್ ಮಾಡೋಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ರಶ್. ವಿದಿನ್ ಹಾಫ್ ಆನ್ ಅವರ್ 1 hour ಒಳಗೆ ನೀವು ಹಾಸ್ಪಿಟಲ್ ಮುಟ್ಟಿದ್ದು ಒಳ್ಳೆಯದು. ಕನ್ಸಲ್ಟ್ ಮಾಡ್ಕೊಂಡು ಅದು ಪರಿಸ್ಥಿತಿ ಹೇಗೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಮೂಗು ಮತ್ತು ಬಾಯಿ ಮುಚ್ಚಿದ್ರೆ ಯಾವ ರೀತಿ ಕಸವಿಸಿ ಆಗುತ್ತೆ, ಆ ರೀತಿ ಹಾರ್ಟ್ ಒಳಗೆ ಆಗ್ತಾ ಇರುತ್ತೆ. ಒಂದು ಮುಖ್ಯ ರಕ್ತನಾಳ ಮುಚ್ಕೊಂಡ್ಬಿಟ್ಟಿರುತ್ತೆ. ಆ ರಕ್ತನಾಳ ರಕ್ತನ ತೊಗೊಂಡು ಹೋಗಿ ಒಂದು ಭಾಗ ಹೃದಯದ ಒಂದು ಭಾಗಕ್ಕೆ ಕೊಡ್ತಾ ಇರುತ್ತೆ. ಯಾವಾಗ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೋ ಆವಾಗ ಅಲ್ಲಿರ್ತಕ್ಕಂಥ ಮಸಲ್ ಬಹಳ ಸಫರ್ ಆಗುತ್ತೆ. ಸೊ ಆದಷ್ಟು ಬೇಗ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಬ್ಲಾಕ್ ಅಂತ ಏನು ಹೇಳ್ತೀವಿ ಅದನ್ನು ಓಪನ್ ಮಾಡಿಸ್ಬೇಕು. ಆವಾಗ ಹಾರ್ಟ್ ಮಸಲ್ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಇಲ್ಲದೇ ಇದ್ದರೆ ಅದು ಅಲ್ಲೇ ಸತ್ತು ಹೋಗ್ಬಿಡುತ್ತೆ. ನಮಗೆಲ್ಲ ಇರೋದು ಒಂದೇ ಹಾರ್ಟು. ಸೊ ಒಂದಷ್ಟು ಭಾಗ ಹಾರ್ಟ್ ಡ್ಯಾಮೇಜ್ ಆಗೋಗ್ಬಿಟ್ರೆ ಅದು ಏನಿದ್ರೂ ಮುಂದೆ ವೀಕ್ ಆಗ್ತಾ ಬರುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಇದನ್ನು ನಾವು ತಡೆಗಟ್ಟಬೇಕು. ಇದು ಮುಖ್ಯ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಏನೇ ಆಗಲಿ ಯಾವುದೇ ರೀತಿಯಾದಂಥ ಎಮರ್ಜೆನ್ಸಿ ಹೆಂಗೆ ಫೇಸ್ ಮಾಡ್ತೀವೋ ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆದಾಗಲೂ ಗಾಬರಿ ಆಗಬಾರ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಿದ್ದೀರಾ, ತುಂಬ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನಿಮ್ಮ ಭಯವನ್ನು ನೀವು ಹೇಳ್ತಾ ಇದ್ದೀರಾ. ನಂಗೆ ಬೇಕು ಇನ್ನೂ. ಶುಗರ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಪೇನ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಅದು ಹೌದಾ? ಅದು ಯಾಕೆ ಅಂತ? ಸಕ್ಕರೆ ಜಾಸ್ತಿ ಇದ್ದರೆ ಮನೇಲೆಲ್ಲೋ ಒಂದು ಕಡೆ ಸ್ವೀಟೋ ಇಲ್ಲ ಸಕ್ಕರೆ ಚೆಲ್ಲಿದ್ರೆ ಏನಾಗುತ್ತೆ, ಇರುವೆ ಬರುತ್ತೆ. ದೇಹದಲ್ಲೂ ಅದೇ ರೀತಿ ಬದಲಾವಣೆಗಳು. ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ರಕ್ತನಾಳಗಳು ತುಂಬ ತೆಳು ಆಗೋದು, ಅಲ್ಲೇ ತೆಳು ಆದಾಗ ಏನಾಗುತ್ತೆ, ಕೊಬ್ಬಿನಂಶ ಶೇಖರಣೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲೊಂದು ಅಂಶ ಆ್ಯಡ್ ಮಾಡಬೇಕು. ಏನು ಅಂದರೆ, ಈಗ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆದರೆ ಮೆದುಳಿಗೆ ಗೊತ್ತಾಗಬೇಕು ಅಲ್ವಾ? ಹಾರ್ಟಿಗೆ ಮತ್ತು ಮೆದುಳಿಗೆ ಒಂದು ಕನೆಕ್ಷನ್ ಇರುತ್ತೆ. ಅದಕ್ಕೆ ಟೈಪ್ C ಫೈಬರ್ಸ್ ಅಂತ ಕರೀತಾರೆ. ಈ ಟೈಪ್ C ಫೈಬರ್ಸ್ಗೆ ಈಗ ಹೆಂಗೆ ನಿಮ್ಮ ಎಲೆಕ್ಟ್ರಿಕಲ್ ವೈರ್ಗೆ ಒಂದು ಇನ್ಸುಲೇಷನ್ ಇರುತ್ತಲ್ಲ, ಆ ರೀತಿ ಈ ಟೈಪ್ C ಫೈಬರ್ಸ್ಗೆ, ಈ ಕನೆಕ್ಷನ್ಗೆ ಒಂದು ಇನ್ಸುಲೇಷನ್ ಇರುತ್ತೆ. ಆ ಇನ್ಸುಲೇಷನ್ ಚೆನ್ನಾಗಿದ್ದರೆ ಇಲ್ಲಿ ಆಗ್ತಕ್ಕಂಥ ನೋವು ಇಲ್ಲಿ ಗೊತ್ತಾಗತ್ತೆ. ಕರೆಕ್ಟ್. ಆ ಇನ್ಸುಲೇಷನ್ ಕಿತ್ಕೊಂಡು ಬಂದ್ಬಿಟ್ರೆ ಅದಕ್ಕೆ ನಾವು ಡಯಾಬಿಟೀಸ್ನಲ್ಲಿ ಸೆಗ್ಮೆಂಟಲ್ ಡಿಮೈಲಿನೇಷನ್ ಅಂತ ಹೇಳ್ತೀವಿ. ಅಂದರೆ ಈ ತರ್ಚ್ಕೊಂಡ್ಬಿಡುತ್ತೆ. ಈಗ ಯಾರಿಗಾರು ಗಾಯ ಆದರೆ ತರ್ಚ್ಕೊಳತ್ತಲ್ಲ, ಹಾಗೆ ಆ ಎಲೆಕ್ಟ್ರಿಕಲ್ ವೈರ್ ಏನಿರುತ್ತೆ ಅದಕ್ಕೆ ತರ್ಚ್ಕೊಂಡ್ಬಿಡುತ್ತೆ. ತರ್ಚ್ಕೊಂಡಾಗ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಯಾವಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಇಲ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಇಲ್ಲಿ ಏನೂ ಆಗಿಲ್ಲ ಅಂತಾನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಡಯಾಬಿಟೀಸ್ಗೆ ಬಹಳ ಕಾಮನ್. ಅದು ಅವರಿಗೆ ಗೊತ್ತಾಗೋದಿಲ್ಲ. ಮೆಕ್ಯಾನಿಸಮ್ ಅದು. ನೋವಿನ ಅನುಭವ ಆಗೋದಿಲ್ಲ, ನೋವಿನ ಅನುಭವ ಗೊತ್ತಾಗೋದೇ ಇಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದು ಇಸ್ ಇಟ್ ಅ ಹೆರಿಡಿಟರಿ ಫ್ಯಾಕ್ಟರ್? ಯೂಶಲ್ ಆಗಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಬ್ಬ ಪುರುಷನಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದ್ರೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಗ್ರ್ಯಾಂಡ್ ಪೇರೆಂಟ್ಸ್, ಇವ್ರಿಗೆಲ್ಲ ನಾವು ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ. ಅವರಲ್ಲಿ ಯಾರಿಗಾದ್ರೂ 55 ವರ್ಷಕ್ಕಿಂತ ಕಮ್ಮಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಪುರುಷರಲ್ಲಿ, ಹೆಂಗಸರು 60 ವರ್ಷಕ್ಕಿಂತ ಕಮ್ಮಿ ಆಗಿದ್ರೆ ಅವರ ಸುತ್ತಮುತ್ತಲ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಏನಿರ್ತಾರೆ ಅವರು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕು. ಇದು ನಮಗೆ ಸೈನ್ಸ್ ಹೇಳ್ಕೊಡತ್ತೆ. ಎಸ್,
ಬೇರೆ ಏನು ಭಯ ಇದೆ? ನಾವು ನೋಡಿದ ಪ್ರಕಾರ ಸಾಮಾನ್ಯ ಲೇಡೀಸ್ಗಿಂತ ಜೆಂಟ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ವೆರಿ ಗುಡ್. ಇದಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೆಂಗಸರಲ್ಲಿ ಕೂಡ ಹಾರ್ಟ್ ಅಟ್ಯಾಕು ಗಂಡಸರಲ್ಲಷ್ಟೇ ಆಗತ್ತೆ, ಆದರೆ ಅದು ಬೆಳಕಿಗೆ ಬರಲ್ಲ. ಯಾಕೆ ಅಂದರೆ 50%ಗಿಂತ ಜಾಸ್ತಿ ಮಹಿಳೆಯರು ಮನೆಯಲ್ಲೇ ಸತ್ತೋಗ್ಬಿಡ್ತಾರಂತೆ. ಮೆನ್ಸ್ ಹಾರ್ಟ್ ಅಟ್ಯಾಕ್ ಈಸ್ ಡಿಫ್ರೆಂಟ್ ಫ್ರಮ್ ವಿಮೆನ್ಸ್ ಹಾರ್ಟ್ ಅಟ್ಯಾಕ್ ಆಸ್ ಫಾರ್ ಆಸ್ ಸಿಂಪ್ಟಮ್ಸ್ ಆರ್ ಕನ್ಸರ್ನ್. ಒಂದು, ದೇರ್ ಈಸ್ ನೋ ಚೆಸ್ಟ್ ಪೇನ್. ಚೆಸ್ಟ್ ಪೇನೇ ಬರೋದಿಲ್ಲ, ಅವ್ರಿಗೆ ಬರೀ ಚೆಸ್ಟ್ ಡಿಸ್ಕಂಫರ್ಟ್ ಬರುತ್ತೆ, ಅಥವಾ ಡಿಸ್ನಿ ಆನ್ ಎಕ್ಸರ್ಷನ್, ಅಂದರೆ ಸ್ವಲ್ಪ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಸೊ ನಂಗೆ ಸುಸ್ತಾಗತ್ತೆ ಅಂತಾರೆ. ಪಕ್ಕದಲ್ಲಿರೋರು ಗಂಡಸರು ನೋಡ್ತಾರೆ, ನ್ಯಾಚುರಲ್ ಸುಸ್ತಾಗತ್ತೆ ಬಿಡು, ಬಟ್ ನೋ, ಅದು ಹಾರ್ಟ್ ಡಿಸೀಸ್ದ ಒಂದು ಸಿಂಪ್ಟಮ್ ಆಗಿರುತ್ತೆ. ಹೀಗಾಗಿ ಇವೆಲ್ಲ ನೆಗ್ಲೆಕ್ಟ್ ಆಗ್ತಾ ಬರುತ್ತೆ. ಬೈ ದ ಟೈಮ್ ದೇ ರಿಯಲೈಸ್ ಅದು ಆಗಲೇ ವಿಕೋಪಕ್ಕೆ ಹೊಟ್ಟೋಗಿರುತ್ತೆ. ಆ್ಯಂಡ್ ಮೆನಿ ಆಫ್ ದೆಮ್ ಡೈ ಅಟ್ ಹೋಮ್. ಇದಕ್ಕೆ ವಿಮೆನ್ಸ್ ಹಾರ್ಟ್ ಡಿಸೀಸ್ ಅಂತೀವಿ. ಎಲ್ಲರೂ ಗಮನಿಸಬೇಕಾದಂಥ ವಿಷಯ ಏನು ಅಂದರೆ, ವಿಮೆನ್ ಅಂದ ತಕ್ಷಣ ಐ ಡೋಂಟ್ ಗೆಟ್ ಎ ಹಾರ್ಟ್ ಅಟ್ಯಾಕ್ ಅಂತ ಮಾತ್ರ ಅನ್ಕೋಬೇಡಿ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಗ್ಯಾಸ್ಟ್ರಿಕ್ ಟ್ರಬಲ್ಗೂ ಮತ್ತು ಹಾರ್ಟ್ ಪ್ರಾಬ್ಲಮ್ಗೂ ಏನಾದರೂ ಸಂಬಂಧ ಇದೆಯಾ? ನಿಮಗೆ ಗ್ಯಾಸ್ಟ್ರಿಕ್ ಅನ್ನಿಸ್ಬೋದು, ಆದರೆ ಆ ಗ್ಯಾಸ್ಟ್ರಿಕ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಈಗ ಡಯಾಬಿಟಿಸ್ ಆಗಲಿ, BP ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಫ್ಯಾಮಿಲಿ ಹಿಸ್ಟ್ರಿ ಆಗಲಿ, ನೀವು ಸ್ಮೋಕ್ ಮಾಡ್ತಿದ್ರೆ, ಆಮೇಲೆ ಮಿತಕ್ಕಿಂತ ಜಾಸ್ತಿ ಮದ್ಯಪಾನ ಮಾಡ್ತಿದ್ರೆ, ಎಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಗೇನ್, ಬನ್ನಿ ಡಾಕ್ಟರ್ಗಳ ಹತ್ರ ಬನ್ನಿ, ನಾವು ಪರೀಕ್ಷೆ ಮಾಡಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ನನಗೆ ಯಾವಾಗ್ಲೂ ತುಂಬಾ ಬೆವರು ಸುರಿತಾ ಇರುತ್ತೆ. ಅಂದ್ರೆ ಎಷ್ಟು ವರ್ಷದಿಂದ ಆಗ್ತಾ ಇದೆ? ಇವಾಗ 10-12 ವರ್ಷದಿಂದ ಆಗ್ತಾ ಇದೆ. ನಿಮ್ದು ಸೈಕಲ್ಸ್ ನಿಂತಿದ್ದಾಗ ಅವಾಗಿಂದ ಸ್ಟಾರ್ಟ್ ಆಗಿದೆಯಾ? ಯೂಟ್ರಸ್ ಆಪರೇಷನ್ ಆದ್ಮೇಲಿಂದ ಶುರುವಾಗಿದೆ. ಅದು ಒಂದು ಕಾರಣ, ಅದು ಕಾಮನ್ ಕಾರಣ. ಮುಟ್ಟದ ತಡೆಗಟ್ಟೆ ಆದಾಗ ಕೆಲವು ಹಾರ್ಮೋನ್ ಚೇಂಜಸ್ ಆಗಿದ್ದ ಕಾರಣಕ್ಕೆ ಸಡನ್ ಆಗಿ ಬೆವರಿಸ್ಕೋದು, ಅಂದರೆ ಮುಖದ ಮೇಲೆ ಬಿಸಿ ಬಂದಂಗೆ ಆಗೋದು, ಬೆವರಿಸೋದು, ವೇಟ್ ಜಾಸ್ತಿ ಆಗೋದು, ಕೂದಲು ಬೀಳೋದು, ಗ್ಯಾಸ್ ಪ್ರಾಬ್ಲಮ್ಸ್ ಆಗೋದು. ಗೈನೆಕನನ್ನು ಒಂದ್ಸಲ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ವೆರಿಕೋಸ್ ವೇನ್ಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ? ಈ ವ್ಯಾರಿಕೋಸ್ ವೆಯಿನ್ಸ್ ಇರೋರಿಗೆ ಈ ವೆಯಿನ್ಸಲ್ಲಿ ಒಮ್ಮೊಮ್ಮೆ ರಕ್ತ ಹೆಪ್ಪುಗಟ್ಬೋದು. ಈ ಹೃದಯದ ಬಲಭಾಗಕ್ಕೆ ಹೋಗುತ್ತೆ, ಬಲಭಾಗದಿಂದ ಈ ರಕ್ತ ಲಂಗ್ಸ್ಗೆ ಹೋಗುತ್ತೆ. ಪಲ್ಮನರಿ ಎಂಬಾಲಿಸಮ್ ಅಂತಕ್ಕಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ಬೋದು. ಅದು ಹಾರ್ಟ್ ಅಟ್ಯಾಕ್ ಅಷ್ಟೇ ಭಯಾನಕ. ಇಟ್ ಕ್ಯಾನ್ ಕಾಸ್ ಸಡನ್ ಡೆತ್. ಗೊರ್ಕೆ ಜಾಸ್ತಿ ಹೊಡೆಯೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ? ಎಸ್, ಇದು ಒಂದು ಪ್ರಶ್ನೆ ಇದೆ. ಎಸ್, ಇದು ಗೊರ್ಕೆ ಜಾಸ್ತಿ ಹೊಡೆಯೋರಿಗೆ ಈ ಅಪ್ಪರ್ ಏರ್ವೇ ಕೊಲ್ಯಾಪ್ಸ್ ಆಗಿಬಿಟ್ಟು ಸಾಕಷ್ಟು ಆಕ್ಸಿಜನ್ ಅಂಶ ರಕ್ತದೊಳಗೆ ಹೋಗೋದಿಲ್ಲ. ಅಪ್ಪರ್ ಏರ್ವೇ ಅವ್ರು ಯಾಕೆ ಗೊರ್ಕೆ ಹೊಡಿತಾರೆ? ಈಗ ಮಾಮೂಲಾಗಿ ಅಲ್ಲಿ ಏನೂ ಅಡ್ಡ ಇಲ್ಲದೆ ಇದ್ದರೆ ಗೊರಕೆ ಆಗೋದಿಲ್ಲ, ಗೊರಕೆ ಬರೋದಿಲ್ಲ. ಅಲ್ಲಿ ಏನೂ ಅಡ್ಡ ಬರ್ತಾ ಇದೆ, ಒಳಗಡೆ ನ್ಯಾರೋಯಿಂಗ್ ಆಗ್ತಾ ಇದೆ, ಅಪ್ಪರ್ ಏರ್ವೇ ಕೊಲ್ಯಾಪ್ಸ್ ಆಗ್ತಾ ಇದೆ. ಯಾವಾಗ ಅಪ್ಪರ್ ಏರ್ವೇ ಕೊಲ್ಯಾಪ್ಸ್ ಆಗುತ್ತೋ ಈ ಗಾಳಿ ಪ್ರಮಾಣ, ಆಕ್ಸಿಜನ್ ಪ್ರಮಾಣ ಕಮ್ಮಿ ಹೋಗ್ತಾ ಇದೆ ಲಂಗ್ಸ್ಗೆ. ಲಂಗ್ಸಿಂದ ತಾನೇ ರಕ್ತಕ್ಕೆ ಆಕ್ಸಿಜನ್ ಹೋಗಬೇಕು. ಸೊ ರಕ್ತದ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿಯಾಗಿ ಇದರಿಂದ ಬಹಳಷ್ಟು ತೊಂದರೆಗಳು, ಬರೀ ಹಾರ್ಟ್ಗಲ್ಲ, BP ಗೆ, ಶುಗರ್ಗೆ, ಎಲ್ಲ ಕಡೆಗೂ ವ್ಯತ್ಯಾಸಗಳು ಕಂಡು ಬರುತ್ತೆ. ಮತ್ತು ನೀವು ಹೇಳಿದ ಕರೆಕ್ಟು, ಇಂಥವ್ರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ. ಹಳ್ಳಿಗಳ ಕಡೆ, ರೂರಲ್ ಕರ್ನಾಟಕ ಆ ಕಡೆ ಎಲ್ಲ ಒಂದು ಹೆಂಗಸಿಗೆ ಶಿ ವಿಲ್ ಬಿ ಹ್ಯಾವಿಂಗ್ ಒಳ್ಳೆ ಮನೆ ಪದಾರ್ಥ ತಿಂತಾ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಸಾಯಂಕಾಲ ಬರ್ತಾರೆ. ನೀವು ಹೇಳ್ದಂಗೆಲ್ಲ ಜನರಲ್ ಸಿಂಪ್ಟಮ್ಸ್ ಏನು ಅಂತ ಸಿಂಪಲ್ ಆಗಿ ಸಿಂಪ್ಟಮ್ಸ್ ಏನಂದರೆ, ಸಡನ್ ಆಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜು. ಮುಂಚೆ ನಾವು 5 ಕಿಲೋಮೀಟರ್ ನಡೀತಿದ್ರೆ ಈಗ ನಡಿಲಿಕ್ಕೆ ಆಗ್ತಾಯಿಲ್ಲ, ಉಬ್ಸ ಬರುತ್ತೆ, ತೇಕ ಬರುತ್ತೆ, ಇಲ್ಲಾಂದರೆ ಎದೆ ಮೇಲೆ ಒತ್ತಡಕ್ಕೆ ಭಾರ ಬಂದಂಗೆ, ಹಿಡ್ಕೊಂಡಂಗೆ ಟೈಟ್ನೆಸ್ ಆಗೋದು, ಇಲ್ಲಾಂದರೆ ಕೆಲವು ಸಲ ಪದೇ ಪದೇ ಪ್ರಜ್ಞೆ ತಪ್ಕೊಂಡು ಹೋಗೋದು, ಇಲ್ಲ. ದೀಸ್ ಆರ್ ಕಾಮನ್ ಸಿಂಪ್ಟಮ್ಸು. ನಾನು ರೂರಲ್ ಏರಿಯಾ, ಅಂದರೆ ನಾನು ಹಳ್ಳಿಯವಳು, ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತೀನಿ, ಮೈ ಬಗ್ಸಿ ದುಡಿತೀನಿ, ನನಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಅಂತ. ಇದು ಸತ್ಯನಾ ಸುಳ್ಳ? ಈಗ ಯಾವುದೇ ಮನುಷ್ಯ ಹಂಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ಈಗ ಸಡನ್ನಾಗಿ ನಮ್ಮ ವಯಸ್ಸು ಕಮ್ಮಿ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಕಮ್ಮಿ ಮಾಡ್ಕೊಳಕ್ಕಾಗತ್ತೆ? ಆಗೋದಿಲ್ಲ. ಇನ್ನು ಕೆಲವರಲ್ಲಿ ಇನ್ನೊಂದು ವಿಚಿತ್ರ ಏನು ಅಂದರೆ, ಈಗ 1 ವರ್ಷದ ಹಿಂದೆ ನನಗೆ 40 ವರ್ಷ, ಈಗ ನಾನು 41 ವರ್ಷ ಅಂತ ಈ ಡೇಟಿಗೆ ನೀವು ಲೆಕ್ಕ ಹಾಕ್ತೀರಾ. ಇದಕ್ಕೆ ನಾವು ಕ್ರೋನೊಲಾಜಿಕಲ್ ಏಜಿಂಗ್ ಅಂತ ಹೇಳ್ತೀವಿ. ವ್ಯಾಸ್ಕ್ಯುಲರ್ ಏಜಿಂಗ್ ಅಂತ ಇನ್ನೊಂದು ಬರುತ್ತೆ. ಅಂದರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ರಕ್ತನಾಳ ನಿಮಗೆ ಇಲ್ಲಿ 1 ವರ್ಷ ಆದರೆ ಅದಕ್ಕೆ 4 ವರ್ಷ ಆಗಿರುತ್ತೆ. ಯಾಕಾಗತ್ತೆ 4 ವರ್ಷ? ಅದಕ್ಕೆ ನೀವು ಸರಿಯಾದ ರೀತಿ ಲೈಫ್ ಸ್ಟೈಲ್ ನಡೆಸ್ತಿಲ್ಲ, ಅದು ಕುಗ್ತಾ ಇರುತ್ತೆ. ಬೈ ದ ಟೈಮ್ ಯು ಆರ್ 45 or 50 ಯು ಮೇ ಗೆಟ್ ಎ ಹಾರ್ಟ್ ಅಟ್ಯಾಕ್. ಆಡಿಯನ್ಸಿಗೆ ಬರುತ್ತೆ ಈ ಪ್ರಶ್ನೆ, ಯಾವ್ಯಾವ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ? ತುಂಬ ದುಃಖ ಆದ್ರೂ ಇಲ್ಲ ತುಂಬ ಸಂತೋಷ ಆದ್ರೂ ಆಗುತ್ತಾ? ನಿತ್ಯದ ಊಟದಲ್ಲಿ ತೆಂಗಿನಕಾಯಿ ಹೆಚ್ಚು ಯೂಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ?
ಇದು ಮಾಂಸಾಹಾರಿಗಳು ಸೇವನೆಯಿಂದನೂ ಅಥವಾ ಬರುತ್ತೆ ಮಾಂಸಾಹಾರ ಸೇವನೆ. ಈ ಕಾರಣಗಳೆಲ್ಲ ಸರಿನಾ? ಕೆಲವರು ಇದು ಕೇಳ್ತಾರೆ, ಮೀಟ್ ತಿಂದರೆ ಒಳ್ಳೇದು ಬೇಡ. ನೀವು ಅದೇ ವೆಸ್ಟರ್ನ್ ಕಂಟ್ರೀಸ್ ಹೋದರೆ ಅವರು ಬದುಕೋದು ಕಂಪ್ಲೀಟ್ಲಿ ನಾನ್ ವೆಜ್, ಚಿಕನ್. ಬಟ್ ಅಷ್ಟೇ ಪ್ರಮಾಣ ಅವ್ರು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಶ್ರಮ ಪಡ್ತಾರೆ, ಮಾಡ್ತಾರೆ ಎಕ್ಸಸೈಸ್ ಅದಕ್ಕೆ ಮಟ್ಟಿದ್ದು. ಸೊ ಅದು ಇಂಪಾರ್ಟೆಂಟ್. ನೀವು ಬರೀ ತಿನ್ನೋದಷ್ಟೆಲ್ಲ ಬಾಕಿಯನ್ನು ನೀವು ನೋಡಿಕೊಂಡು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ನೋಡ್ಕೊತಾ ಇದ್ದೀವಿ. ಈಗ ನಾವು ಏನು ಮಾಡ್ತೀವಿ ಅಂದರೆ ಸೈಂಟಿಫಿಕ್ ಆಗಿ ನೋಡಿದ್ರೆ ಸೋಷಿಯಲ್ ಇಶ್ಯೂಸ್ ಅಪಾರ್ಟ್. ಯಾಕೆಂದರೆ ಕೆಲವರಲ್ಲಿ ಈಗ ಕೋಕೋನಟ್ ಆಯಿಲ್ ಇಸ್ ದಿ ಮೀಡಿಯಮ್ ಆಫ್ ಕುಕಿಂಗ್. ಕೇರಳೈಟ್ಸಲ್ಲಿ ಅವರೆಲ್ಲ ಕೇರಳದಿಂದ ಬಂತಕ್ಕವರು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ. ಆದರೆ ನೀವು ಸೈಂಟಿಫಿಕ್ ಆಗಿ ಕೋಕೋನಟ್ ಆಯಿಲಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಬೈ ಡಿಫಾಲ್ಟ್. ಅದೇನಾಗುತ್ತೆ ಅಂದರೆ ಕೊಲೆಸ್ಟ್ರಾಲ್ ಉತ್ಪನ್ನ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅದು ಯಾವಾಗ ಜಾಸ್ತಿ ಆಗುತ್ತೋ ಅದಕ್ಕೆ ಬೇರೆ ಕಡೆ ಹೋಗೋದಕ್ಕೆ ಜಾಗ ಇಲ್ಲ, ಹೋಗಿ ಆರ್ಟ್ರೀಸ್ನಲ್ಲಿ ಕೂತ್ಕೊಂಡು ಬ್ಲಾಕ್ಸ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಕೊಬ್ಬರಿ ಎಣ್ಣೆ ಒಳ್ಳೆಯದಲ್ಲ. ಯಾವುದೇ ಎಣ್ಣೆ ಗಟ್ಟಿಯಾಗತ್ತೆ ನೋಡಿ, ಈಗ ಪಾಮುಲಿನ್ ಆಯಿಲು, ಕೊಬ್ಬರಿ ಎಣ್ಣೆ ಗಟ್ಟಿಯಾಗತ್ತೆ. ಸ್ವಲ್ಪ ಥಂಡಿ ಕಾಲ ಬಂದರೆ ಗಟ್ಟಿಯಾಗತ್ತೆ. ಆ ಎಣ್ಣೆಗಳಲ್ಲೆಲ್ಲ ಸ್ವಲ್ಪ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಇವತ್ತಿನ ದಿನವನ್ನು ನಾವು ತಗೊಂಡಾಗ ಯಾವ್ಯಾವ ಪ್ರೊಫೆಷನಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಇರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಅದ್ರ ಕುರಿತಂತೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು? ಇದು ಆ್ಯಕ್ಚುಲ್ ಆಗಿ ಒಂದು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸನ್ನಲ್ಲಿ ಒಂದು ಸ್ಟಡಿನೇ ಮಾಡಿದ್ದಾರೆ. ಈ ಒಂದು ಬಸ್ನಲ್ಲಿ ಕಂಡಕ್ಟರ್ಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗತ್ತಾ ಅಥವಾ ಡ್ರೈವರ್ಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗತ್ತಾ ಅಂತಕ್ಕಂಥ ಒಂದು ವಿಷಯ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಅವರ ಸ್ಟಡಿ ಪ್ರಕಾರ ಡ್ರೈವರ್ಗಳಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕು. ಯಾಕೆ ಅಂದರೆ ಕಂಡಕ್ಟರ್ ಓಡಾಡ್ತಾ ಇರ್ತಾರೆ ಬಸ್ಸಲ್ಲಿ, ಅವರು ಸಾಕಷ್ಟು ವ್ಯಾಯಾಮ ಸಿಗುತ್ತೆ ಅವರಿಗೆ. ಆದರೆ ಡ್ರೈವರ್ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಡ್ರೈವರ್ಗಳಿಗೆ ಅಂದರೆ ಮುಖ್ಯವಾಗಿ ಏನು ಇದರಲ್ಲಿ ಗೊತ್ತಾಗುತ್ತೆ ಅಂದರೆ ಸಿಡೆಂಟ್ರಿ ಲೈಫ್ ಸ್ಟೈಲ್, ಒಂದು ಕಡೆನೇ ಕೂತವ್ರಿಗೆ ಸ್ವಲ್ಪ ಇದು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಜಾಸ್ತಿ ಇದು ರಿಸ್ಕ್ ಜಾಸ್ತಿ. ಈಗ ಒಂದು ವಾರದಲ್ಲಿ ನಾವು 21 ಊಟ ಸೇವಿಸ್ತೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಸೇರಿ. ಅದರಲ್ಲಿ ಸೈಂಟಿಫಿಕ್ ಸ್ಟಡಿ ಪ್ರಕಾರ 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್ ಈಸ್ ಅ ಮಸ್ಟ್ ಅಂತ ಸ್ಟಡಿ ಹೇಳುತ್ತೆ. ಅಂದ್ರೆ 21 ಊಟದಲ್ಲಿ 5 ಸತಿ ಅಟ್ಲೀಸ್ಟ್ ಹಣ್ಣನ್ನ ತಿನ್ಬೇಕು ಅಂತ. ನಮ್ಮಲ್ಲಿ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ? ಡಾಕ್ಟರ್ಸ್ ತುಂಬಾ ಕಾತುರದಿಂದ ಇವ್ರು ಕೇಳ್ತಾ ಇದ್ದಾರೆ ಅಂತ ಆತುರದಿಂದ ಉತ್ತರ ಕೊಡಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ, ಯಾಕೆ ನಾವು ಟೈಮ್ ವೇಸ್ಟ್ ಮಾಡೋದು, ಮತ್ತೆ ಆ ಪ್ರಶ್ನೆನ ಮುಂದುವರ್ಸೋಣ. ಫಸ್ಟ್ ಏಡ್ ಅಂತಂದ್ರೆ ಏನು ಅಂತ ಹೇಳಿ. ಫಸ್ಟ್ ಏಡ್ ಅಂತಂದರೆ ಒಬ್ಬ ಮನುಷ್ಯಗೆ ಅಕಸ್ಮಾತ್ ಏನಾದರೂ ಪ್ರಜ್ಞೆ ತಪ್ಪಿದ್ರೆ ಆತನ ಕೆಳಗೆ ಬಿದ್ದಿರ್ತಾನೆ. ಯಾಕೆ ಬೀಳ್ತಾನೆ ಅವನ ಕೆಳಗೆ? ಇಟ್ ಈಸ್ ದ ನೇಚರ್ಸ್ ವೇ, ಈ ಪ್ರಕೃತಿಯ ಒಂದು ನಿಯಮ. ನೀವು ಹಿಂಗಿದ್ದಾಗ ನಿಮಗೆ ಬ್ರೈನ್ಗೆ ಬರ್ತಕ್ಕಂಥ ರಕ್ತ ಕಮ್ಮಿ ಆದಾಗ ಅದು ಬೀಳಿಸುತ್ತೆ. ಆ ಬಿದ್ದಾಗ ಗ್ರಾವಿಟಿ ಮುಖಾಂತರ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗುತ್ತೆ. ನೀವು ಅದನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಅವ್ರ ಕಾಲುಗಳನ್ನ ಸ್ವಲ್ಪ ಮೇಲೆತ್ತಿ, ಆವಾಗ ಅವ್ರು ಬೇಗ ಚೇತರಿಸ್ಕೊಳ್ತಾರೆ. ಒಂದು. ಎರಡನೇದು, ಮನೆಗಳಲ್ಲಿ ಈ ಥರ ಹಾರ್ಟ್ ಅಟ್ಯಾಕಿಂದ ಆದರೆ ನೀವು ಮಾಡ್ತಕ್ಕಂಥದ್ದು ಸ್ವಲ್ಪ ಕಮ್ಮಿನೇ. ಯಾಕೆಂದರೆ ಮನೆ ಅಂದರೆ ಮನೆ, ಆಸ್ಪತ್ರೆ ಆಗಿರೋದಿಲ್ಲ. ಆದ್ರೂ ಸಣ್ಣ ಪುಟ್ಟ ನೀವು ಕಲ್ತಿದ್ರೆ, ಈಗ ಪಲ್ಸ್ ಹೆಂಗೆ ನೋಡೋದು, ಅದು ಇಲ್ಲಿ ಕ್ಯಾರೋಟಿಡ್ ಪಲ್ಸ್, ಈ ಸಣ್ಣ ಪಲ್ಸ್ಗಳು ಆ ಟೈಮಲ್ಲಿ ಸಿಗೋದಿಲ್ಲ ನಿಮಗೆ. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪಲ್ಸ್ನ ನೀವು ಅವಾಗ ಮುಟ್ಕೊಂಡು ಒಂದ್ಸರಿ ನೀವೇನಾದ್ರು ನೋಡ್ಕೊಂಡಿದ್ರೆ ಅವಾಗ ನಿಮಗೆ ಖಾತ್ರಿ ಆದರೆ ನೋಡ್ಕೋಬಹುದು. ಡಾಕ್ಟರ್ಸ್ ಇದ್ದಾರೆ ಅಲ್ವಾ, ಯಾವ ಸೈಡಲ್ಲಿ ಅಂತ ನೀವು ಹೇಳಬೇಕು. ಎರಡು ಕಡೆನೂ ಇರುತ್ತೆ. ಫೀಲಿಂಗ್ ದ ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಈ ಜಂಕ್ಷನ್ ಅಲ್ಲಿ ಬರುತ್ತೆ. ಇಂಥ ಕಡೆ ನೋಡಿಕೊಂಡು ನೋಡ್ಬೋದು, ಆ ವ್ಯಕ್ತಿಗೆ ನೋಡ್ಬೋದು. ನಿಮಗೇನಾದ್ರೂ ಅದು ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಬ್ಸೆನ್ಸ್ ಆಫ್ ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ. ಆ ರೀತಿ ಏನಾದ್ರು ಆದರೆ ಪಲ್ಸ್ ಅಂತಂದ್ರೆ ಅಲ್ಲಿ ಫೀಲ್ ಆಗಲ್ಲ, ಹಾರ್ಟ್ ಹಾರ್ಟ್ ತುಂಬಾ ಹತ್ರ ಇದೆ ಇದು. ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಹಾರ್ಟ್ ನಿಂತಿರ್ಬೋದು. ಆವಾಗ ನೀವು ಜಸ್ಟ್ ಕಂಪ್ರೆಷನ್ ಕೊಡಬೇಕು. ಅದು ಯಾವ ರೀತಿ ಕೊಡಬೇಕು ಏನು ಅನ್ನೋದನ್ನ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕಾಗತ್ತೆ. ಈಗ ನಂಗೆ ಗೊತ್ತು ನಿಮ್ಗೆಲ್ಲ ಸ್ವಲ್ಪ ಗಾಬರಿ ಆಗ್ತಾ ಇದೆ ಅಲ್ವಾ ಕೇಳಿಸ್ಕೊಳ್ತಾ ಇದ್ದಾಗ. ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ಚೆನ್ನಾಗಿರೋ ಒಂದು ಕ್ವಶನ್ ಕೇಳ್ತೀನಪ್ಪ. ಈ ಹೃದಯ ಇದೆಯಲ್ಲ, ಅದು ಇದೆ ಅಂತ ನಿಮ್ಗೆ ಯಾವಾಗ ಫೀಲ್ ಆಗುತ್ತೆ ಅಂತ? ನಮ್ಗೆ ತುಂಬ ಸಂತೋಷ ಆದಾಗ ಗೊತ್ತಾಗುತ್ತೆ. ನಾವು ಆಚೆ ಹೋದಾಗ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋಗ್ತೀವಲ್ಲ, ಆವಾಗ ನಮಗೆ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ ಅನ್ನೋದು ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಅಬ್ಬಾ ಸ್ವಲ್ಪ ಕೂತ್ಕೊಂಡ್ವಿ, ರಿಲ್ಯಾಕ್ಸ್ ಆದ್ವಿ ಅನ್ನೋದು ಬರುತ್ತೆ. ಓಕೆ, ಕರೆಕ್ಟ್. ನಾವು ಜೋರಾಗಿ ಮೆಟ್ಲತ್ತಿ ಹೋಗ್ತೀವಲ್ಲ, ಬೇಗ ಮೆಟ್ಲತ್ತಿ ಹೋದಾಗ ಆವಾಗ ಎದೆ ಬಡಿತ ಜಾಸ್ತಿ ಆಗುತ್ತೆ. ಆವಾಗ ಇಲ್ಲಿ ನಮಗೆ ಜಾಸ್ತಿ ಫೀಲ್ ಆಗುತ್ತೆ, ಇದು ಜಾಸ್ತಿ ಹೊಡ್ಕೊತದೆ ಅಂತ.
ಆವಾಗ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ. heart disease ಆಗಿದೆ. ಎಸ್, ಇನ್ನೇನೇನು ನೋಟಿಸ್ ಮಾಡಿದ್ದೀರಾ? ಗೊತ್ತಾಗತ್ತೆ. ಗಾಬರಿ ಆದಾಗ್ಲೂ ಗಾಬರಿ ಆದಾಗ ಗೊತ್ತಾಗುತ್ತೆ. ಜಾಸ್ತಿ ಆಗುತ್ತೆ. ಕರೆಕ್ಟ್. ಎಸ್. ಈ ಮಕ್ಕಳ ಬಗ್ಗೆ ಆಗ್ಲಿ ಅಥವಾ ಬೇರೆ ಯಾರ ಬಗ್ಗೆ ಆಗ್ಲಿ ಕೋಪ ಬಂದಾಗ್ಲೂ ಸಿಟ್ಟು ಬಂದಿರುತ್ತೆ ನೋಡಿ. ಅಮ್ಮ ಬೇರೆ ಯಾರ ಬಗ್ಗೆ ಅಲ್ಲ, ಯಜಮಾನ್ರ ಮೇಲೆ ಅಂತ ಎಲ್ಲ ಯಜಮಾನ್ರ ಮೇಲೆ ಬರೋದಿಲ್ಲ, okay. ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಯಜಮಾನ್ರ ಬಗ್ಗೆ ಬರಲ್ಲ. ಮಕ್ಕಳ ಬಗ್ಗೆ ಅಕ್ಕಪಕ್ಕದವ್ರು ಕೊಡೋ ತೊಂದರೆಗಳು ಕೆಲವಿರುತ್ತೆ. ಆ ತರ ಏನಾದ್ರು ಕೋಪ ಬಂದಾಗ ಒಂಥರ ಟೆನ್ಷನ್ ಆಗುತ್ತೆ ನೋಡಿ. ಅವಾಗ್ಲೂ ಹೃದಯದ ಬಡಿತ ಜಾಸ್ತಿ ಆಗಿ ನನಗೆ ಹೃದಯ ಇದೆ ಅಂತ ಗೊತ್ತಾಗುತ್ತೆ. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗುತ್ತೆ, ಇದ್ದಕ್ಕಿದ್ದಂಗೆ ನಾವು ಆರಾಮಾಗಿರ್ತೇವೆ, ತಕ್ಷಣ ಆ ವಿಷಯ ಗೊತ್ತಾದ ತಕ್ಷಣ ನಮಗೆ ಗಾಬರಿ ಆಗುತ್ತೆ, ಆವಾಗ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಮನೆಯವ್ರು ಯಾರಾದರೂ ಲೇಟಾಗಿ ಬಂದಾಗ ನಮಗೆ ಭಯ ಆಗುತ್ತೆ, ಅವಾಗ ಬಡಿತ ಜಾಸ್ತಿ ಆಗುತ್ತೆ, ಏನೇನೋ ಯೋಚನೆಗಳು ಬರುತ್ತೆ. ಓಕೆ. ಪ್ರೀತಿ ಉಕ್ಕಿ ಹರಿವಾಗ ಹೃದಯ ತೋರಿಸ್ಕೊಳಲ್ವಾ ನಾನು ಇದೀನಿ ಅಂತ? ಹೌದು ಹೌದು, ಆ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಓಕೆ, ಎಸ್, ತುಂಬ ಉತ್ತರಗಳನ್ನು ಕೊಟ್ಟರೆ. ಈಗ ನಾನು ಡಾಕ್ಟರ್ ಹತ್ರ ಕೇಳ್ತೀನಿ, ಯಾಕೆ ಇಂಥ ಸಂದರ್ಭಗಳಲ್ಲಿ ತುಂಬ ಚೆನ್ನಾಗಿ ಅವರವರ ಅನುಭವಗಳನ್ನು ಹೇಳಿದ್ರು, ಈ ಹೃದಯ ನಾನಿದ್ದೀನಿ ಅಂತ ಇಂಥ ಸಂದರ್ಭಗಳಲ್ಲಿ ಯಾಕೆ ತೋರಿಸ್ಕೊಳ್ಳುತ್ತೆ? ಇದು ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಹೃದಯದ ಸಿಂಪಥೆಟಿಕ್ ಆಕ್ಟಿವಿಟಿ ಅಂದರೆ ಅದು ನರ್ವ್ಸಿಂದ ಅದು ಇದಾಗುವಂಥದ್ದು. ಈ ಎಲ್ಲ ಸಿಚುವೇಶನ್ ಅವ್ರು ಏನು ಹೇಳಿದರು, ಅತಿ ದುಃಖ, ಆತಂಕ, ಭಯ, ಅಥವಾ ಅತಿ ಸಂತೋಷ, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ, ಈಗ ಮೆಟ್ಲು ಹತ್ಕೊಂಡು ಹೋದಾಗ, ಓಡಿದಾಗ, ನಡ್ಕೊಂಡು ಹೋದಾಗ ಹೃದಯ ಬಡಿತ ಜಾಸ್ತಿ ಆಗಬೇಕಾಗತ್ತೆ. ಯಾಕಂದರೆ ಆಗ ಹೃದಯ ಜಾಸ್ತಿ ಕೆಲಸ ಮಾಡಿದ್ರೇ ಆ ಅಂಗಾಂಗಗಳಿಗೆಲ್ಲ ರಕ್ತಚಲನೆ ಆಗಿ ಆ ಅಂಗಾಂಗಗಳಲ್ಲಿ ಈಗ ಏನು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಇದಾಗಿದೆ ಅದನ್ನೆಲ್ಲ ನಾವು ಮತ್ತೆ ಲಂಗ್ಸಿಗೆ ತಂದು ಶುದ್ಧೀಕರಿಸಿದ ರಕ್ತವನ್ನು ನಾವು ಮತ್ತೆ ಇದಕ್ಕೆ ಸಂಚಲನ ಮಾಡೋದು. ಸೊ ಇದು ಇಟ್ ಇಸ್ ಎ ಫಿಸಿಯಾಲಜಿಕಲ್ ನೆಸೆಸಿಟಿ, ಅದಾಗಬೇಕು. ಅದಾಗ್ತಿದೆ ಅಂದರೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಮತ್ತೆ ಅವ್ರ ಹತ್ರ ಹೋಗೋಣ, ಅವ್ರನ್ನೊಂದು ಪ್ರಶ್ನೆ ಕೇಳೋಣ. ನಿಮಗೆ ಹೃದಯದ ಬಗ್ಗೆ ಏನೇನು ಭಯಗಳಿವೆ? ನಮಗೆ ಹಾರ್ಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಕೆಲವ್ರಿಗೆ ಕಡಿಮೆ ವರ್ಕ್ ಆಗುತ್ತೆ, ಅಂದರೆ ಬೀಟಿಂಗ್ ಕಡಿಮೆ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಕಡಿಮೆ ಯಾಕಾಗುತ್ತೆ ಅನ್ನೋದು ತಿಳ್ಕೊ, ಆ ಭಯ ಇದೆ. ಓಕೆ, ಇನ್ಯಾರಿಗೆ ಇನ್ನೇನು ಭಯ ಇದೆ? ಲೆಫ್ಟ್ ಹ್ಯಾಂಡ್ ಯಾವಾಗಲೂ ನೋವು ಬಂದವಾಗ ಅವಾಗ ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸಸ್ ಇದೆ, ಅದು ನಿಜನಾ? ಕೆಲವರಿಗೆ ಬೈ ಬರ್ತ್ ಓನ್ಲಿ ಬೈ ನೇಚರ್ ಅವ್ರ ಎದೆ ಬಡತನ ಕಡಿಮೆ ಇರ್ಬೋದು. ಕೆಲವರಿಗೆ BP ಸಂಬಂಧ ಕೆಲವು ಮೆಡಿಸಿನ್ಸ್ ಕೊಡ್ತೀವಿ, ಆ ಕಾರಣದಿಂದ ಕಡಿಮೆ ಇರ್ಬೋದು. ಯಾವ ಮತ್ತಿಗೆ ನಿಮ್ಗೆ ಸಿಮ್ಟಮ್ಸ್ ಇಲ್ಲ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಭಯ ಪಡೋದು ಅವಶ್ಯಕತೆ ಇಲ್ಲ. ಎದೆ ಬಡತನ ಕಡಿಮೆ ಆಗ್ತಾ ಇದೆ, ಭಾಳ ಸ್ಲೋ ಇದೆ, ಅದ್ರ ಜೊತೆಗೆ ಸಿಮ್ಟಮ್ಸ್ ಅಂದರೆ ತಲೆ ಸುತ್ತು ಬರೋದು, ಕಣ್ಣಿಗೆ ಕತ್ಲಾಗ ಬಂದಂಗೆ ಆಗೋದು, ಸ್ವಲ್ಪ ನಡೆದ್ರೂ ತೇಕ್ ಬರೋದು, ಉಸಿರು ಹಿಡ್ದಂಗೆ, ಆ ಥರ ಆಯ್ತಂದ್ರೆ ನಿಮ್ಗೆ ಪೆಥಾಲಜಿಕಲ್ ಅಂದರೆ ಅಬ್ನಾರ್ಮಲ್ ಅಂತ. ಸಿಮ್ಟಮ್ಸ್ ಇಲ್ಲದೆ ಅಷ್ಟಿದ್ರೆ ನಿಮ್ಗೆ ಭಯ ಪಡೋದೇ ಅವಶ್ಯಕತೆ ಇಲ್ಲ. ಇನ್ನೊಂದು ಲೆಫ್ಟ್ ಹ್ಯಾಂಡ್ ಪೇನ್ ಹೇಳಿದ್ದು, ಒಂಥರ ಎದೆ ಮೇಲೆ 50-60 kg ವೇಟ್ ತೂಕ ಇಟ್ಟಿದಂಗೆ, ಒತ್ತಡೆ, ಇಲ್ಲಾದ್ರೆ ಎರಡೂ ಕಡೆಯಿಂದ ಕಟ್ಟೆ ಹಾಕಿ ಇಟ್ಟಿದಂಗೆ, ಇಲ್ಲ ಹಿಂಡಿದಂಗೆ ಆಗಿದೆ. ಇವು ಸಿಮ್ಟಮ್ಸ್ ಜೊತೆಗೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಪೇಯ್ನ್ ಬಂತು, ಇಲ್ಲಾದರೆ ಕುತ್ತಿಗೆಯಲ್ಲಿ ಬಂತು, ಇಲ್ಲಾದರೆ ದೌಡಿಯಲ್ಲಿ ಬಂತು, ಬ್ಯಾಕ್ ಸೈಡ್ ಬಂತು, ಇವು ಪೇನ್. ಮತ್ತು ಸ್ಲೈಟೆಸ್ಟ್ ಏನೂ ಆ್ಯಕ್ಟಿವಿಟಿ ಮಾಡಿದರೆ, ಅಂದರೆ ಮೆಟ್ಲು ಹತ್ತೋದು, ಸ್ವಲ್ಪ ವಾಕ್ ಮಾಡಿದರೆ ಇನ್ನೂ ಜಾಸ್ತಿ ಆಗೋದು ಸಿಮ್ಟಮ್ಸ್. ಇವು ಯೂಶ್ವಲಿ ಹಾರ್ಟ್ ರಿಲೇಟೆಡ್ ಸಿಮ್ಟಮ್ ಅಂತ. ಕೆಲವರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ ಇದ್ದವ್ರಿಗೆ ಶೋಲ್ಡರ್ ಪೇಯ್ನ್ ಬರುತ್ತೆ. ಅವ್ರಿಗೆ ಕೆಲವು ಯಾವ ಪೇನ್ ನಿಮ್ಮ ಜಾಯಿಂಟ್ ಮೂಮೆಂಟು, ಮಸಲ್ ಮೂಮೆಂಟು, ಟರ್ನ್ ಮಾಡಿದಾಗ, ಕೂತ್ಕೊಂಡಾಗ ಆ ಥರ ಪೇನ್ ಬಂತು, ಇಲ್ಲಾಂದ್ರೆ ಫೋಕಲ್ ಆಗಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಾಗಿ ತೋರಿಸಿದ್ರೆ ಇಟ್ ಯೂಶ್ವಲಿ ಹಾರ್ಟ್ ರಿಲೇಟೆಡ್ ಅಲ್ಲ. ಈ ಸಿಮ್ಟಮ್ಸ್ ಜೊತೆಗೆ ನಿಮ್ಗೆ ಈ ಥರ ಪೇನ್ ಬಂತಂದ್ರೆ ಹಾರ್ಟ್ ರಿಲೇಟೆಡ್. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಸ್ವಲ್ಪ ಡೌಟ್ ಇದ್ದರೆ ಹಾಸ್ಪಿಟ್ಲ್ ಹೋಗಿ, ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಖರ್ಚಾದರೂ ಇನ್ವೆಸ್ಟಿಗೇಷನ್ ಆದರೂ ಪರವಾಗಿಲ್ಲ, ನಿಮ್ಗೆ ಹಾರ್ಟ್ ಸರಿಯಾಗಿದ್ದರೆ ಜೀವ ಉಳ್ಕೊಂಡಂಗೆ. ಸೊ ಡೌಟ್ ಇದ್ದಾಗೆ ವೇಟ್ ಮಾಡಿ, ಬೆಸ್ಟ್ ಇಸ್ ಗೋ ಟು ದ ಡಾಕ್ಟರ್. ದಪ್ಪಗಿದ್ದವರಿಗೆ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ, ಅವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ ಇದೆ ಅಂತಾರೆ. ಆದರೆ ಸಣ್ಣಗಿದ್ದವರಿಗೂ ಹಾರ್ಟ್ ಅಟ್ಯಾಕ್ ಬರುತ್ತಲ್ಲ? ದಪ್ಪ ಮತ್ತು ಸಣ್ಣ, ಕೊಲೆಸ್ಟ್ರಾಲ್ ಇದೆ ಮತ್ತು ಇಲ್ಲ, ಇದೆರಡು ಬೇರೆ ಬೇರೆ. ಅದಕ್ಕೆ ಇದಕ್ಕೆ ಸಂಬಂಧ ತೊಗೊಂಡು ಬರಬೇಡಿ. ಕೆಲವರು ಸಣ್ಣಕ್ಕಿರ್ತಾರೆ, ಅವ್ರ ಕೊಲೆಸ್ಟ್ರಾಲ್ ಬಹಳ ಇರುತ್ತೆ. ಇನ್ನು ಕೆಲವರು ಭಾಳ ದಪ್ಪ ಇರ್ತಾರೆ, ಆದರೆ ಅವ್ರ ಕೊಲೆಸ್ಟ್ರಾಲು ನಾರ್ಮಲ್ ಆಗಿರುತ್ತೆ. ಸೊ ಅದಕ್ಕೆ ಮತ್ತು ಇದಕ್ಕೆ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ಈ ಕೊಲೆಸ್ಟ್ರಾಲ್ ಅನ್ನೋ ಪದನ ನಾವು ಉಪಯೋಗಿಸ್ತಾ ಇರ್ತೀವಿ, ಅದನ್ನ ನೀವು ಸ್ವಲ್ಪ ಕೊಲೆಸ್ಟ್ರಾಲ್ ಅಂದ್ರೆ ಏನಂತ ಫಸ್ಟ್ ಒಂದು ಸ್ವಲ್ಪ ಹೇಳ್ಬಿಡಿ ಅಲ್ವಾ ಅಮ್ಮ? ಅಲ್ವಾ? ನನಗಿದೆ ಡೌಟ್, ನಿಮಗೂ ಇದೆ ಅಲ್ವಾ? ಎಸ್. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಮಗೆ ತುಂಬ ಎಲ್ಲಿ ಹೋದ್ರು ಸೋಷಿಯಲ್ ಮೀಡಿಯಾ ಇರ್ಬೋದು, ಪೇಪರ್ ಇರ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ಕೊಲೆಸ್ಟ್ರಾಲ್ ನಮ್ಗದು ಗೊತ್ತಿಲ್ಲ. ಅದೇ ಅದನ್ನ ಒಂಚೂರು ಹೇಳಿ. ಅದು ಕೊಬ್ಬಿನ ಒಂದು ರೂಪ. ಅದರಲ್ಲಿ ಮತ್ತೆ 2 ಥರ ಇದೆ. ಒಂದು, ನೀವು ಕನ್ಸ್ಯೂಮ್ ಮಾಡ್ತಕ್ಕಂಥ ಕೊಲೆಸ್ಟ್ರಾಲ್, ಡೈಟ್ರಿ ಕೊಲೆಸ್ಟ್ರಾಲ್, ನೀವೇನು ಊಟ ಮಾಡ್ತಿರಲ್ಲ ಅದರಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ. ಇನ್ನೊಂದು, ಶರೀರದೊಳಗೆ ಉತ್ಪನ್ನ ಆಗ್ತಕ್ಕಂಥ
ಕೊಲೆಸ್ಟ್ರಾಲ್. 2 ರೀತಿಯ ಕೊಲೆಸ್ಟ್ರಾಲ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ಬಹಳಷ್ಟು ಕೊಲೆಸ್ಟ್ರಾಲ್ ರಿಚ್ ಫುಡ್ ತಿಂದು ದಪ್ಪ ಆಗ್ಬೋದು, ಆದರೆ ಬ್ಲಡ್ ಕೊಲೆಸ್ಟ್ರಾಲ್ ನಾರ್ಮಲ್ ಇರ್ಬೋದು. ಸೊ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿಕೊಂಡ್ರೆ ಅಥವಾ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಹೆಚ್ಚಿಗೆ ಕೊಲೆಸ್ಟ್ರಾಲ್ ಸೇವನೆ ಮಾಡಿದ್ರೆ ಈ ಕೊಬ್ಬು ಎಲ್ಲಿ ಹೋಗಬೇಕು? ಹೋಗಿ ರಕ್ತನಾಳಗಳಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡತ್ತೆ, ಬ್ಲಾಕ್ ಆಗತ್ತೆ. ಈಗ ನಿಮ್ಮ ಮನೆಯಲ್ಲಿ ಒಂದು ಹೊಸ ಪೈಪು ಮತ್ತು ಒಂದು ಹಳೆ ಪೈಪ್ ನೋಡಿರ್ಬೋದು ನೀವು, ಪಾಚಿ ಕಟ್ಬಿಡುತ್ತೆ ಹಳೆ ಪೈಪಲ್ಲಿ, ನೀರು ಹರಿದು ಅದೇ ರೀತಿ ಪೈಪುಗಳಲ್ಲಿ ರಕ್ತ ಹರಿದು ನಿಮ್ಮ ವಯಸ್ಸು ಆದಂಗೆ ಪಾಚಿ ಕಟ್ಟುತ್ತೆ. ಅದೇ ರೀತಿ ಈ ಕೊಬ್ಬು ಕೂಡ ಪಾಚಿ ಕಟ್ದಂಗೆ ಕಟ್ಬಿಡುತ್ತೆ. ಆ ಪಾಚಿ ಕಟ್ಟಿದಾಗ ಅದು ಬೆಳೆಯುತ್ತೆ. 30%, 40%, 70% ತಡ್ಕೋತಾ ಇರುತ್ತೆ. ಆದರೆ ಯಾವತ್ತೋ ಒಂದು ದಿವಸ ಆ ಶರೀರಕ್ಕೆ ಏನೋ ಒಂದು ರೀತಿಯಾದಂಥ ಸ್ಟ್ರೆಸ್ ಆಗುತ್ತೆ, ಮಾನಸಿಕವಾಗಿರ್ಬೋದು ಅಥವಾ ಡಾಕ್ಟ್ರ್ ಹೇಳ್ದಂಗೆ ಫಿಸಿಕಲ್ ಆಗಿರ್ಬೋದು. ಅದು ಒಂದು ಟ್ರಿಗರ್ ಮಾಡುತ್ತೆ. ಅದರಲ್ಲೂ ಯಾರಾದರೂ ಸ್ಮೋಕ್ ಮಾಡೋರಿದ್ದರೆ, ಈ ಕೊಲೆಸ್ಟ್ರಾಲು ಜಾಸ್ತಿ ಇದ್ದರೆ ಈ ನಿಕೋಟಿನ್ ಅಂಶ ಏನಿರುತ್ತೆ ಅದು ಈ ರಕ್ತನ ಗಟ್ಟಿ ಮಾಡುತ್ತೆ. ಸೊ ಕೊಲೆಸ್ಟ್ರಾಲು ಜಾಸ್ತಿ ಇಟ್ಕೊಂಡು ಈ ಕಡೆ ಅವ್ರು ಸ್ಮೋಕ್ ಮಾಡಿದರೆ ಅವೆರಡೂ ಸೇರಿಕೊಂಡು ಅವರ ಚಾನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಕಿಲ್ಸ್. ಯಾರು ಸ್ಮೋಕ್ ಮಾಡಬಾರ್ದು. ಡಾಕ್ಟರ್ಸ್ ತುಂಬ ಕಾತುರದಿಂದ ಇವ್ರು ಕೇಳ್ತಾ ಇದ್ದಾರೆ ಅಂತ ಆತುರದಿಂದ ಉತ್ತರ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ, ಯಾಕೆ ನಾವು ಟೈಮ್ ವೇಸ್ಟ್ ಮಾಡೋದು, ಮತ್ತೆ ಆ ಪ್ರಶ್ನೆನ ಮುಂದುವರ್ಸೋಣ. ಒಂದು ವ್ಯಕ್ತಿಯನ್ನು ನೋಡಿದಾಗ, ಒಂದು ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೆ, ಆತ ಏನೋ ಒಂದು ವಿಚಾರ ಇಟ್ಕೊಂಡು ನಿಮ್ಮ ಹತ್ರ ಬರ್ಬೋದು. ನೋಡಿದ ತಕ್ಷಣ ಈತ ಒಂದು ಹೃದಯ ರೋಗದಿಂದ ಬಳಲ್ತಿದ್ದಾನೆ ಅನ್ನುವ ಸೂಚನೆಗಳು ನಿಮಗೆ ಕಾಣಿಸೋದಕ್ಕೆ ಸಾಧ್ಯನಾ? ಸಾಧ್ಯ. ಸ್ಥೂಲಕಾಯವಾಗಿರುವಂಥವ್ರು ಬರುವಾಗಲೇ ಒಂದು 4 ಹೆಜ್ಜೆ ನಡೆಯುವಾಗಲೇ ಅವರಲ್ಲಿ ಆ ಉಪ್ಸನಾರು ಅಥವಾ ಅವ್ರಿಗೆ ಏನೋ ಡಿಸ್ಕಂಫರ್ಟ್ ಇರೋ ಹಂಗೆ ತೋರೋದು, ಅವರು ಮಾತಾಡುವಾಗಲೇ ನಮಗೆ ಅವರ ಸಿಂಪ್ಟಮ್ಸ್ ನೋಡುವಾಗ ಅದನ್ನ ತಿಳಿಯುವಂಥದ್ದು. ಇದು ನಮಗೆ ಇವರಿಗೆ ಹೃದಯದ ಕಾಯಿಲೆ ಇರ್ಬೋದು ಅನ್ನೋದನ್ನ ಎಷ್ಟೋ ಸಲ ಹೇಳುತ್ತೆ. ಅಂದರೆ ಕೆಲವು ವಿಚಾರಗಳಲ್ಲಿ ಮುಖದಲ್ಲಿ ಇರುವಂಥ ಕೆಲವೊಂದು ಸೂಚನೆಗಳಿರ್ಬೋದು, ಕಣ್ಣುಗಳಲ್ಲಿ ಅಥವಾ ಉಗುರಲ್ಲಿ ಸೂಚನೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಈಸ್ ಇಟ್ ಟ್ರೂ? ಈಗ ಕೊಬ್ಬಿನಂಶದ ಏನು ನಾವು ಹೇಳ್ತೀವಿ ಅದು ಕಣ್ಣಿನ ಸುತ್ತ ಆಗಲಿ ಅದೆಲ್ಲ ಎಷ್ಟೋ ಸಲ ಅದು ನಮಗೆ ಗೊತ್ತಾಗುವಂಥದ್ದಿದೆ. ದೋಸ್ ಆರ್ ಆಲ್ ಸರಗೆಟ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಮಾರ್ಕರ್ಸ್ ಅಂತ ಹೇಳ್ತೀರಾ? ಕಾಲುಗಳಲ್ಲಿ ಕೂಡ ರಕ್ತನಾಳಗಳಿರುತ್ತೆ, ಆರ್ಟ್ರೀಸ್, ಅವು ಕೂಡ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವರಲ್ಲಿ 30% ಜನಕ್ಕೆ ಹಾರ್ಟಲ್ಲೂ ಇರುತ್ತೆ. 2ನೇದು ಸ್ಟ್ರೋಕ್, ಕೆಲವ್ರಿಗೆ ಲಕ್ವ ಹೊಡೆದ್ಬಿಟ್ಟಿರುತ್ತೆ. ಸ್ಟ್ರೋಕ್ ಆದವ್ರಿಗೆ ಕೂಡ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಸೂಚನೆ ಇದೆ. 3ನೇದು ಪುರುಷರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಅವರ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ, ಅವ್ರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅವರಲ್ಲಿ ಕೂಡ ಸುಮಾರು 50ರಿಂದ 60% ಜನಕ್ಕೆ ಹಾರ್ಟಲ್ಲಿ ತೊಂದರೆ ಇರುತ್ತೆ. ನಾವು ಇಂಥ ವ್ಯಕ್ತಿಗಳನ್ನು ಯಾವಾಗ ನಮಗೆ ಈ ರೀತಿಯಾದಂಥ ಸಿಂಪ್ಟಮ್ಸಲ್ಲಿ ಬರ್ತಾರೋ ಅವರನ್ನು ವಿಶೇಷವಾಗಿ ಹಾರ್ಟಿನ ಪರೀಕ್ಷೆಗಳಿಗೆ ನಾವು ಒಳಪಡಿಸುತ್ತೇವೆ. ಇಷ್ಟೆಲ್ಲ ವಿಷಯ ಡಾಕ್ಟ್ರ್ ಹೇಳಿದ್ರು. ನಾನು ಹಾರ್ಟ್ ಅಟ್ಯಾಕಿಂದ ಎಷ್ಟು ದೂರ ಇದ್ದೀನಿ? ಡೆಫಿನೆಟ್ಲಿ 10 ಕಿಲೋಮೀಟ್ರ್ ದೂರ ಇದ್ದೀನಿ, 5 ಕಿಲೋಮೀಟ್ರ್ ದೂರ ಇದ್ದೀನಿ, 1 ಕಿಲೋಮೀಟ್ರ್ ದೂರ ಇದ್ದೀನಿ, 1 ಫರ್ಲಾಂಗಲ್ಲಿ ಇದ್ದೀನಿ. ಅಯ್ಯೋ, ನಮ್ಮ ಮನೆ ಒಳಗೆ ಇದೆಯೋ ಏನೋ, ಏನು ಅನಿಸ್ತಾ ಇದೆ ನಿಮಗೆ? ಎಸ್, ಹೇಳಿ. ಅಲ್ಲ, ನಾನು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಅಂದ್ರೆ 10 ಕಿಲೋಮೀಟರ್ ಅಂತ ಅನ್ಕೊಂಡಿದ್ದೀನಿ. ವೆರಿ ಗುಡ್ ಮಾ. ಆದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇವಾಗ ನಮ್ಮ ಜವಾಬ್ದಾರಿ ಎಲ್ಲ ಮುಗಿದಿರೋದ್ರಿಂದ ಡಯಾಬಿಟಿಸ್ ಬಂದಾಗ ಮರಣ ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತಂದಾಗ ಅದು ಸುನಾಯಾಸವಾದ ಮರಣ ಅಂತ ನನಗನ್ನಿಸ್ತಿದೆ. ಅದು ಯಾಕೆ ಬರಬಾರ್ದು ಅಂತ ಅನ್ನಿಸ್ತಾ ಇದೆ. ಡಾಕ್ಟರ್ಸ್ ಕಾನ್ಫರೆನ್ಸ್ ಡಾಕ್ಟರ್ಗಳಿಗೆ ಪ್ರಶ್ನೆ ಕೇಳಿದ್ರು, ಹೌ ಮೆನಿ ಆಫ್ ಯು ವಾಂಟ್ ಟು ಡೈ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ಹೌ ಮೆನಿ ಆಫ್ ಯು ವಾಂಟ್ ಟು ಡೈ ಬಿಕಾಸ್ ಆಫ್ ಸ್ಟ್ರೋಕ್ ಅಂತ. ನಿಮ್ಮಲ್ಲಿ ಏನಿದೆ ಅಭಿಪ್ರಾಯ? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್. ಯಾಕಮ್ಮ? ಯಾಕೆ? ಯಾಕೆ? ತಕ್ಷಣ ಹೋಗ್ಬೋದು. ಅಲ್ಲಿ ಡಾಕ್ಟರ್ಗಳು ಹಾಗೆ ಆನ್ಸರ್ ಮಾಡಿದ್ರು, ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು ಅಂತಂದ್ರು. ಆದ್ರೆ ಸ್ಟ್ರೋಕ್ ಆಗ್ಬಿಟ್ರೆ ಜೀವನವಿಡೀ ನೀವು ಡಯಾಬಿಟಿಸ್ ಮಾತ್ರೆ ಬಿಟ್ಬಿಟ್ಟು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಬದಲು ನಿಮ್ಗೆ ಸ್ಟ್ರೋಕ್ ಆಗೋದ್ರೆ ನೀವು ಬದುಕಿರುವಷ್ಟು ದಿನಾನು ನಿಮ್ಮ ಕುಟುಂಬದವರ ಮೇಲೆ ಸ್ವಾವಲಂಬಿಯಾಗಿ ಬದುಕಬೇಕಾ? ಅದಿಷ್ಟನಾ ನಿಮ್ಗೆ? ಇಲ್ಲ ಇಲ್ಲ ಸರ್. ಮಾತ್ರೆ ತಗೊಳ್ಳಿ. ನನಗೂ ಅಷ್ಟೇ 60 ವರ್ಷ ಹತ್ರ ಆಗಿದೆ. ಎಷ್ಟು ಕಿಲೋಮೀಟರ್ ದೂರ ಇದ್ದೀರಾ? 10 ಕಿಲೋಮೀಟರ್ ದೂರ ಇದ್ದೀನಿ. ಶುಗರ್ ಇದೆ, ಆದ್ರೂ ಅದು ಬಾರ್ಡರ್ ಇದೆ, ಯೋಗ ಪ್ರಾಣಾಯಾಮ ಎಲ್ಲ ನಿತ್ಯ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಹಂಗಾಗಿ ಪರವಾಗಿಲ್ಲ.
ನಾನೊಂದು 20 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ. ವೆರಿ ನೈಸ್. ಎಸ್, ಆದ್ರೆ ನನಗೇನು ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಈಗ ಭಾಳ ಒಳ್ಳೆ ಒಂದು 10 ಕಿಲೋಮೀಟ್ರು, 2 ಕಿಲೋಮೀಟ್ರು, 4 ಕಿಲೋಮೀಟ್ರು ಎಲ್ಲರಿಗೂ ಭಾಳ ಖುಷಿಯಾಗಿ ಆನಂದವಾಗಿ ನಗ್ತಾ ಇದ್ರಿ. ಹೌದು, ಖುಷಿಯಾಗಿ ಹೇಳ್ತಾ ಈ ರೀತಿ ನಾವು ನೋಡೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಒಂದು ರಿಸ್ಕ್ ಸ್ಕೋರ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ನಿಮಗೆ 10 ವರ್ಷದಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಎಷ್ಟಿದೆ? 7.5% ಜಾಸ್ತಿ ಇದೆಯಾ, 5ರಿಂದ 7.5% ಇದೆಯಾ, ಅಥವಾ 5%ಗಿಂತ ಜಾಸ್ತಿ ಕಮ್ಮಿ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಬೋದು. ಇದಕ್ಕೆ ಫ್ರಾಮಿಂಗ್ಹ್ಯಾಮ್ ರಿಸ್ಕ್ ಸ್ಕೋರ್ ಅಂತ ಹೇಳ್ತಾರೆ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಫ್ರಾಮಿಂಗ್ಹ್ಯಾಮ್ ರಿಸ್ಕ್ ಸ್ಕೋರ್ ಕ್ಯಾಲ್ಕುಲೇಟರ್ನ ನಿಮ್ಮ ರಿಸ್ಕ್ನ ನೀವೇ ಕಂಡುಹಿಡ್ಕೋಬೋದು. ಆಮೇಲೆ ಅದಕ್ಕೆ ತಕ್ಕಂತೆ ನೀವು ಏನು ಮಾಡಬೇಕು, ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅವರ ಸಲಹೆ ತಗೊಂಡು ಅದನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೋದು. ಮನುಷ್ಯನ ಗುಣಗಳಿಗೂ ಹೃದಯಕ್ಕೂ ಸಂಬಂಧ ಇದೆಯಾ? ಸ್ಯಾಡ್ ಆ್ಯಟಿಟ್ಯೂಡ್ ಇತ್ತು, ಪ್ರತಿಯೊಂದು ಮಾತುಗೆ ಬೇಜಾರು ಮಾಡ್ಕೊಳ್ಳೋದು, ಇಲ್ಲ ಮನಸ್ಸಿಗೆ ಹಚ್ಕೊಳ್ಳೋದು, ಈ ಥರ ಇದ್ದವ್ರಿಗೆ ಯೂಶಲಿ ಡಿಪ್ರೆಷನಲ್ಲಿ ಹೋಗ್ತಾರೆ. ಒಂದ್ಸಲ ಡಿಪ್ರೆಷನ್ ಹೋದ ಕೂಡಲೇ ಅವರು ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಆಗ್ತದೆ. ಊಟ ಮಾಡೋದು, ತಿಂಡಿ ತಿನ್ನೋದು ಇದು ಜಾಸ್ತಿ ಆಗ್ತದೆ, ಬೊಜ್ಜತನ ಜಾಸ್ತಿ ಆಗ್ತದೆ. ಇದೆಲ್ಲ ವಿಷಸ್ ಸೈಕಲಾಗಿ ಎಲ್ಲ ಚೇಂಜ್ ಆಗುತ್ತೆ. ಬಟ್ ಅದೇ ಥರ ತೀವ್ರವಾಗಿ ಕೋಪ ಮಾಡ್ಕೊಳ್ಳುವಂಥದ್ದು ಅಥವಾ ಮನೇಲಿರೋರು ಎಲ್ಲರ ಜೊತೆ ಜಗಳ ಮಾಡೋದು, ಕೂಗಾಡೋದು, ಇಂಥ ವ್ಯಕ್ತಿಗಳು ತುಂಬ ಜನ ಸಡನ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಇದು ನಾವು ಕೇಳಿರೋದು, ಅದನ್ನು ಕೇಳ್ತಾ ಇದ್ದೀನಿ ನಾನು. ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ, ಈಗ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್ ಇರ್ತಕ್ಕಂಥ ಹಾರ್ಮೋನ್ಸ್ ಇರುತ್ತೆ. ಅದು ಒಂಥರ ಸರ್ಜಲ್ಲಿ ರಿಲೀಸ್ ಆಗುತ್ತೆ ತಕ್ಷಣ. ನೀವು ಆ್ಯಂಗರ್ ಅಂತ ಹೇಳ್ತೀವಿ. ಆ ಕೋಪ ಮಾಡ್ಕೊಂಡ್ಮೇಲೆ ಒಂದು ಕೆಲವು ಗಂಟೆಗಳ ಕಾಲ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇದೆ ಅಂತ ನಮಗೆ ಸಂಶೋಧನೆ ಮೂಲಕ ತಿಳಿದಿದೆ. ಈಗ 4 ಅವರ್ಸು, 12 ಅವರ್ಸು, ಅಪ್ ಟು 24 ಅವರ್ಸು ಒಬ್ಬ ವ್ಯಕ್ತಿಗೆ ವಿಪರೀತ ಕೋಪ ಬಂದರೆ 24 ಗಂಟೆ ಕಾಲದವರೆಗೂ ಆತನು ಒಂದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಯನ್ನು ಜಾಸ್ತಿ ಮಾಡ್ಕೋತಾನೆ. ಈಗ ಹೃದಯಕ್ಕೆ ಒಳ್ಳೆಯದು ಅನ್ನುವಂತಹ ಆಹಾರ ಯಾವುದು, ಹೃದಯಕ್ಕೆ ಬೇಡವೇ ಬೇಡ ಅನ್ನುವಂತಹ ಆಹಾರ, ತೊಂದರೆ ಮಾಡುವಂತಹ ಆಹಾರ ಯಾವುದು? ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಈಗ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಹಣ್ಣುಗಳು, ಈಗ ಮಾವಿನ ಹಣ್ಣು, ಆಮೇಲೆ ಹಲಸಿನ ಹಣ್ಣು, ಈಗ ಬರ್ತಕ್ಕಂಥ ಸೀಸನಲ್ಲಿ ಇರ್ತಕ್ಕಂಥ ಹಣ್ಣು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಡಯಾಬಿಟಿಸ್ ಇರ್ತಕ್ಕಂಥವ್ರು ಆದಷ್ಟು ಅದು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದ್ರೆ ಒಳ್ಳೆಯದು. ಈಗ ಜಾಸ್ತಿ ಸ್ವಲ್ಪ ಪ್ರೋಟೀನ್ ಅಂಶನ ಜಾಸ್ತಿ ಇಟ್ಕೊಂಡು ಕಾರ್ಬೋಹೈಡ್ರೇಟ್ ಅಂಶನ ಕಮ್ಮಿ ಇಡಬೇಕು. ಈಗ ಪ್ರೋಟೀನ್ ಅಂತಂದ್ರೆ ಎಲ್ಲಾ ರೀತಿ ಬೇಳೆಗಳು, ದ್ವಿದಳ ಧಾನ್ಯಗಳು. ನಾನ್ ವೆಜಿಟೇರಿಯನ್ಸ್ಗಾದ್ರೆ ಮೀಟ್, ಬಟ್ ಅಲ್ಲಿ ಮತ್ತೆ ರೆಡ್ ಮೀಟ್ನ ನೀವು ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ತಿನ್ನೋರಿಗೆ ಫಿಶ್ ಇಸ್ ವೆರಿ ಗುಡ್. ಫಿಶ್ ಇಸ್ ವೆರಿ ಗುಡ್ ಆನ್ ಡೈಲಿ ಬೇಸಿಸ್. ಫಿಶ್ ಇಸ್ ವೆರಿ, ಯಾಕಂದ್ರೆ ಅದರಲ್ಲಿ omega-3, omega-6 ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಮೋರ್ ಆಫ್ ಮುಫಾ ಆ್ಯಂಡ್ ಫೂಫಾ ಇರುತ್ತೆ, ಸೊ ಅದು ಒಳ್ಳೆಯದು. ಇದೇ ರೀತಿ ಕಾಫಿ ಮತ್ತು ಟೀ ಸೇವನೆ ಬಗ್ಗೆ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾಫಿಯಲ್ಲಿರುವ ಕೆಫೀನ್ ಅಂಶ ಇದೆಯಲ್ಲ, ಇದು ಹೃದಯವನ್ನು ಉದ್ರೇಕಗೊಳಿಸೋದು ಪ್ರೂವ್ ಆಗಿದೆ. ನಾ ಆಗಲೇ ಹೇಳಿದೆ, ಕೆಫಿನೇಟೆಡ್ ಡ್ರಿಂಕ್ಸಿಂದ ಈಗ ಏಟಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ, ಹೃದಯದ ಒಂದು ಕಾರ್ಯಾಚರಣೆಗೆ ತೊಂದರೆ ಆಗುವಂಥ ಅರಿದ್ಮಿಯಾ ಅದು ಮುಂದಕ್ಕೆ ಸ್ಟ್ರೋಕ್ಗೆ ಅದಕ್ಕೆಲ್ಲ ಲೀಡ್ ಆಗ್ಬೋದು. ಸೊ ಇದು ಅಥವಾ ಹೃದಯನ ಒಂದು ಎನ್ಲಾರ್ಜ್ ಮಾಡುವಂಥ ಒಂದು ಕ್ರಿಯೆ ಆಗ್ಬೋದು. ಸೊ ಇವೆಲ್ಲ ಕೆಫಿನೇಟೆಡ್ ಡ್ರಿಂಕ್ಸಿಂದ ಆಗುವಂಥದ್ದು. ಅದರಿಂದ ಆದಷ್ಟು ಅದನ್ನು ಕಮ್ಮಿ ತಗೊಳ್ಳೋದು ಖಂಡಿತ ಹೃದಯದ ಆರೋಗ್ಯ ಒಳ್ಳೆಯದು. ಒಂದ್ಸಲ ಹಾರ್ಟ್ ಅಟ್ಯಾಕ್ ಆದಂಥ ವ್ಯಕ್ತಿ ಡಾಕ್ಟರ್ ಟ್ರೀಟ್ಮೆಂಟ್ ಆದ ಮೇಲೆ ಮತ್ತೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಜೀವನ ನಡೆಸೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಈ ಹಾರ್ಟ್ ಅಟ್ಯಾಕ್ನಲ್ಲಿ ಪ್ರಮಾಣಗಳಿರುತ್ತೆ. ನಾ ಹೇಳ್ದಂಗೆ ಆವಾಗಲೇ ಕೆಲವರು ಭಾಳ ಚೆನ್ನಾಗಿ ಚೇತರಿಸ್ಕೊಂಡ್ಬಿಡ್ತಾರೆ. ಅವರು ಆದಷ್ಟು ಬೇಗ ತಾವು ಮುಂಚೆ ಏನು ಕೆಲಸ ಮಾಡ್ತಿದ್ರೋ ಅದಕ್ಕೆ ಅವ್ರು ಹೋಗಲಿಕ್ಕೆ ನಾವು ಬಹಳಷ್ಟು ಸಹಾಯ ಮಾಡ್ತೀವಿ. ಇದಕ್ಕೆ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತಲೇ ಒಂದು ಸೆಪರೇಟ್ ಪ್ರೋಗ್ರಾಮ್ ಇದೆ. ಆದರೆ ಒಂದೊಂದು ಸರಿ ಹಾರ್ಟ್ ಅಟ್ಯಾಕು ಬಹಳ ಜೋರಾಗಿ ಆಗ್ಬಿಟ್ಟಿರುತ್ತೆ. ಅಂಥವರಿಗೆ ನಾವು ವಿಶೇಷವಾಗಿ ಚಿಕಿತ್ಸೆಯನ್ನು ಕೊಟ್ಟು ಎಷ್ಟೋ ರೀತಿಯ ಸೈನ್ಸು ಮತ್ತು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ನ ಅವರಿಗೆ ಅಳವಡಿಸಿಕೊಟ್ಟು ಅವರನ್ನು ಆದಷ್ಟು ಬೇಗ ಕಮ್ಮಿ ಸಮಯದಲ್ಲಿ ಮತ್ತೆ ಅವರ ಜೀವನ ಶೈಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೀವು ನಿಮ್ಮ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ತೀರಾ? ಅಂದರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೀವು ಹೇಳಬೇಕು. ನನ್ನ ದಿನನಿತ್ಯ ಚಟುವಟಿಕೆ ಬೆಳಗ್ಗೆ 5 ಗಂಟೆಗೆ ಶುರು ಆಗ್ತದೆ. ದಿನದಲ್ಲಿ ಒಂದು 3/4 ಗಂಟೆ ಟೈಮ್ ನಾನು ವಾಕಿಂಗ್ ಮಾಡ್ತೀನಿ, ಬ್ರಿಸ್ಕ್ ವಾಕಿಂಗ್ ಮಾಡ್ತೀನಿ. ತದನಂತರ ನನ್ನ ಫ್ಯಾಮಿಲಿ ಕೆಲವೊಂದಷ್ಟು ಕಾರ್ಯಗಳು, ಆಮೇಲೆ ನನ್ನ ದಿನನಿತ್ಯ ಶುರು ಆಗುತ್ತೆ. ಆಫ್ಟರ್ ಸೀಯಿಂಗ್ ಸೋ ಮೆನಿ ಪೇಷಂಟ್ಸ್, ನಿಮ್ಮ ದಿನಚರಿಯಲ್ಲಿ ಆಗಿರುವಂಥ ಬದಲಾವಣೆಗಳು ಯಾವುದಾದ್ರೂ ವಿಶೇಷವಾಗಿ ಇದೆಯಾ ಅಂತ ಕೇಳ್ತೀನಿ. ಮುಖ್ಯವಾಗಿ ಫಿಸಿಕಲ್ ಎಕ್ಸಸೈಸ್ ಮತ್ತು ಡಯಟ್, ಇವೆರಡು. ಯಾವ ಥರ ಫುಡ್ ತಗೋತೀವಿ? ಡಯಟ್ ಅಂತಂದರೆ ಆದಷ್ಟು ಮಟ್ಟಿಗೆ ಸಲಾಡ್ಸ್ನ ಉಪಯೋಗಿಸಿ, ಒಂದು ಸ್ವಲ್ಪ ಕ್ಯುಕಂಬರು, ಟೊಮ್ಯಾಟೊ, ಆ ಥರ ಎಲ್ಲ ಹಸಿ ತರಕಾರಿಗಳು. ಅನ್ಫಾರ್ಚುನೇಟ್ಲಿ ನಮ್ಮ ಕಾರ್ಡಿಯಾಲಜಿ ಪ್ರೊಫೆಷನಲ್ಲಿ ನಾವೆಲ್ಲ ಹೇಳ್ತೀವಿ, ಅಡ್ವೈಸ್ ಎಲ್ಲ ಕೊಡ್ತೀವಿ. ನಮ್ಮ ಲೈಫೇ ಭಾಳ ಕಷ್ಟ. ಪದೇ ವಾಟ್ಸಪ್ಪಲ್ಲಿ ರಾತ್ರಿ ECGನೂ ಬರುತ್ತೆ, ಒಪಿನಿಯನ್ ಕೊಡಿ, ನಾರ್ಮಲ್ ಇದ್ರೂ ಬರುತ್ತೆ. ಒಂಥರ ಫಿಯರ್ ಇರುತ್ತೆ ಎಮರ್ಜೆನ್ಸಿಲಿ, ನಾರ್ಮಲ್ ಇದೆಯಲ್ಲ ಅಂತ.
ಫಾರ್ ಎಕ್ಸಾಂಪಲ್ ನಾನು ಕೆಲವು ಸಲ ರೆಗ್ಯುಲರ್ಲಿ ಜಾಗಿಂಗು ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ನಿಮಗೆ ಎಮರ್ಜೆನ್ಸಿ 1 ನೈಟ್ ಕಾಲ್ ಬಂತು, ಪದೇ ಪದೇ ಡೈಲಿ ಇ ಸಿ ಜಿ ಬಂತು, ನಿಮ್ಮ ಸೈಕಲ್ ಬ್ರೇಕ್ ಆಗುತ್ತೆ, ಕಷ್ಟ ಆಗುತ್ತೆ. ಕೆಲವು ಸಲ ನಾವು ಮನೆಗೆ ಹೋಗಿ ಮುಟ್ಟೋದು 8-9 ಆಗುತ್ತೆ, ಊಟನೂ ಬೇಡ ಆಗುತ್ತೆ, ಮಲ್ಕೊಂಡ್ರೆ ಸಾಕಾಗಿರ್ತದೆ. ನಾವೆಲ್ಲ ಇದು ಪ್ರಯತ್ನ ಮಾಡ್ತೀವಿ, ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾನು ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ 4th ಫ್ಲೋರ್ ಬಿಲ್ಡಿಂಗ್ ಇದೆ, ಆದಷ್ಟು ನಾನು ಲಿಫ್ಟ್ ಯೂಸ್ ಮಾಡಲ್ಲ, ಮೆಟ್ಲತ್ತೇನೆ. ಮನೆಗೆ ಹೋಗುವಾಗನು ಮೆಟ್ಲತ್ತೇನೆ. ಓಕೆ, ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ನಾನು ಮತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ, ವೈಫನ್ನ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ನಿಮ್ಮ ಪತಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೃದಯ ಸಂಬಂಧಿ ಸಮಸ್ಯೆ ಬಂದ್ಬಿಡ್ತು ಅಂತ ಗೊತ್ತಾದಾಗ ನಿಮ್ಗೆ ಏನು ಅನಿಸ್ತು? ಮೇಡಮ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ಯಾನಿಕ್ ಆಗಲಿಲ್ಲ, ಧೈರ್ಯವಾಗಿದ್ದೆ, ಅವ್ರಿಗೆ ಧೈರ್ಯ ಕೊಟ್ಟೆ, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಎಸ್. ಈಗ ಏನಾದರೂ ಭಯ ಇದೆಯಾ? ಸ್ವಲ್ಪ ಕೋಪ ಬರುತ್ತೆ, ಅದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಅಂತ ಹೇಳ್ತಾನೆ ಇರ್ತೀನಿ. ಐ ಥಿಂಕ್ ಇಷ್ಟು ಜನ ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡಿರೋದು ಅದೆಲ್ಲ ಕೇಳಿ ಚೇಂಜ್. ನಿಮ್ಗೆ ಏನಾದರೂ ಭಯ ಇದೆಯಾ ಮನಸ್ಸೊಳಗೆ? ಇಲ್ಲ ಮೇಡಮ್, ನಾರ್ಮಲ್ ಡಯಟ್ ಅಂದರೆ ಹೇಳ್ದಂಗೆ ಹೆಲ್ತಿ ಫುಡ್, ಜಾಸ್ತಿ ರಾಗಿ ಬಳಸ್ತೀವಿ ಮನೆಯಲ್ಲಿ, ಸೊ ರೈಸ್ ಕಮ್ಮಿ ಮಾಡಿದ್ದೀವಿ. ಅಮ್ಮ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಗೊತ್ತಾದಾಗ ನಿಮಗೇನು ಅನಿಸ್ತು? ಈಗ ಏನು ಭಯ ಆಯಿತು ನಮಗೆ ಏನಾಗುತ್ತೆ ಅಂತ. ಇವಾಗಲೂ ಭಯ ಇದೆ. ಏನು ತಿನ್ನಲ್ಲ, ಏನಿಲ್ಲ, ಮಾಂಸ, ಚಿಕನ್, ಮಟನ್, ಫಿಶ್ ಏನಿಲ್ಲ, ಭಯ ಇದೆ. ಸೊ ಕೇಳಿ ಅವ್ರ ಹತ್ರ. ಮಿಕ್ಸ್ಚರೇ ಜಾಸ್ತಿ, ಮಿಕ್ಸ್ಚರ್, ಬಡೆ ಬೋಂಡೆ ಆ ಥರ ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ. ಅದು ಮೊದಲು ಏನು ತಿನ್ನಲ್ಲ. ಇದು ತುಂಬಾ ಚಿಕ್ಕ ವಯಸ್ಸಿಂದ ಲಾಲ್ಬಾಗಲ್ಲಿ ಬೆಳಿಗ್ಗೆ ಎದ್ದು ವಾಕ್ ಹೋಗ್ತಾರೆ, ಪಕ್ಕದಲ್ಲಿ ಹೋಟೆಲ್ ಬಿಸ್ನೆಸ್ ಜೋರಾಗಿ ನಡೆದಿರುತ್ತೆ. ಅಂದ್ರೆ ಇದು ಎಲ್ಲರಿಗೂ ಇರುವಂತ ಭಯ ಅಮ್ಮ, ನೀವು ಕೇಳ್ತಾ ಇರೋದು. ಸಿಂಪಲ್ ಆಗಿ ಏನು ಹೇಳೋದು ಅಂದರೆ, ಇದು ಎಲ್ಲದಕ್ಕೂ ನಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಒಂದಂದರೆ ಚೀಪು, ಲಾಂಗ್ ಟರ್ಮ್ ಬೆನಿಫಿಟ್ಟು, ಪರ್ಮನೆಂಟ್ ರಿಲೀಫ್ ಸಿಗುತ್ತೆ ನಿಮಗೆ. ಇದು ಯಾಕೆ ಉದಾಹರಣೆ ಕೊಡ್ತಾ ಇದ್ದಾನೆ ಅಂದರೆ, ನಾನು ಮುಂಚೆ ನನ್ನ ವೈಟ್ ಫೀಲ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಾನು 50% ನನ್ನ ಪೇಷಂಟ್ ಆಂಜಿಯೋಪ್ಲಾಸ್ಟಿ ಮಾಡಿದ್ದು 30ರಿಂದ 40 ವಯಸ್ಸು, ಭಾಳ ಯಂಗೇಜ್ ಆಯಿತು. ನನ್ನ ಯಂಗೆಸ್ಟ್ ಪೇಷಂಟ್ ಅಂದರೆ 22 ಇಯರ್ಸ್ ಪೇಷಂಟು. ನಾನು ಆಂಜಿಯೋಪ್ಲಾಸ್ಟಿ ಮಾಡಿದ್ಮೇಲೆ ನಂಬಲಿಕ್ಕಾಗಿಲ್ಲ, ಎಲ್ಲ ಮಾಡಿದೆ, ಎಲ್ಲ ಆಯಿತು. ಒಂದು ಪ್ರಮಾಣಕ್ಕೆ ನಾನು ನನ್ನ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಡು ಒಂದು 15 ದಿವಸ ಮನೆಗೆ ಹೋಗಿ ಬರ್ತೇನೆ, ಸರ್ಟಿಫಿಕೇಟ್ ಕೊಡಿ ಅಂತ. ಅವನು ಇರೋದು ಗುಜರಾತ್. ಅವನು ಫ್ಲೈಟಲ್ಲಿ ಹತ್ಕೊಂಡು, ಫ್ಲೈಟ್ ಹೋದಾಗ ಸ್ವಲ್ಪ ಸಣ್ಣ ಚೂರು ನೋವು ಬಂತು, ಸೈಕಾಲಜಿಕಲಿ ಇಲ್ಲ, ಮತ್ತೆ ಪುನಃ ಹಾರ್ಟ್ ಅಟ್ಯಾಕ್. ಫ್ಲೈಟ್ ನಿಲ್ಸ್ಕೊಂಡು ಓಡ್ಕೊಂಡು ಬಂದು. ನಾನು ಹೇಳೋದು ಏನಂದರೆ, ನಿಮ್ಮ ಸೈಕಾಲಜಿಕಲಿ, ಇಮೋಷ್ನಲಿ ಎಷ್ಟು ನೀವು ಡಿಸ್ಟರ್ಬ್ ಆಗ್ತೀರಾ, ಅವೆಲ್ಲ ಬರಬೇಕು, ಪ್ರಾಬ್ಲಮ್ ಆಗಬೇಕಂತ ವೇಟ್ ಮಾಡೋಕ್ಕೆ ಹೋಗಬೇಡಿ. BP ಚೆಕ್ ಆಗಬೇಕು, ಕೊಲೆಸ್ಟ್ರಾಲ್ ಚೆಕ್ ಆಗಬೇಕು, ಎಕೋ, ECG, TMT ವರ್ಷಕ್ಕೆ ಒಂದ್ಸಲ ಆಗಿ ರೆಗ್ಯುಲರ್ ಫಾಲೋಅಪ್ ಮಾಡ್ಕೊಂಡು, ಸ್ವಲ್ಪ ಡೌಟ್ ಬಂದರೆ ಡಾಕ್ಟ್ರ್ ಹೋಗಿ ತೋರಿಸಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದಕ್ಕೂ ಕ್ಯೂರ್ ಇಲ್ಲ. ಹಾರ್ಟ್ ಅಟ್ಯಾಕ್ಗೆ ಕ್ಯೂರ್ ಅಂತ ಹುಡುಕ್ಬೇಡಿ, ಡಯಾಬಿಟಿಸ್ಗೆ ಕ್ಯೂರ್ ಅಂತ ಹುಡುಕ್ಬೇಡಿ, BP-ಗೆ ಕ್ಯೂರ್ ಅಂತ ಹುಡುಕ್ಬೇಡಿ. ಕಂಟ್ರೋಲ್ ಅನ್ನೋದನ್ನ ಇಟ್ಕೊಳ್ಳಿ. ಅದೆಲ್ಲ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ ಶತ್ರುಗಳನ್ನೆಲ್ಲ ಉಪಶಮನ ಮಾಡಿ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಅವು ಯಾವುದು ನಿಮ್ಮ ಇಂಟರ್ನಲ್ ಆರ್ಗನ್ಸ್ನ ಡ್ಯಾಮೇಜ್ ಮಾಡೋದಿಲ್ಲ. ಈ ಒಂದು ಅತಿ ಮುಖ್ಯವಾದಂತಹ ಒಂದು ಸೂಚನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವ ಮುನ್ನ ನಾವೆಲ್ಲರೂ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತಂದರೆ ತುಂಬ ಭಯ ಇತ್ತು, ನಮ್ಮಲ್ಲಿ ಅನೇಕ ಸಂದೇಹಗಳಿದ್ವು, ಇದು ಸರಿನೋ ಇದು ತಪ್ಪೋ ಅನ್ನುವಂಥ ವಿಚಾರಗಳಿದ್ವು. ಇದೆಲ್ಲದಕ್ಕೂ ನಮ್ಮ ಡಾಕ್ಟರ್ಸ್ ಇವತ್ತು ಬಹಳ ಚೆನ್ನಾಗಿ ಮಾತಾಡಿ ತುಂಬ ಒಳ್ಳೆಯ ಅಡ್ವೈಸನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು, ಸರಳ ಉಪಾಯಗಳನ್ನು ಹೇಳಿಕೊಟ್ರು. ಇವುಗಳನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅಲ್ವಾ? ಸೊ ಇದರೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಇಟ್ಕೊಂಡು ಮತ್ತಷ್ಟು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಜೊತೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಖಂಡಿತವಾಗ್ಲೂ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.